ಕೇವಲ ಮಿಲಿಟರಿ ಇಕ್ವಿಪ್ಮೆಂಟ್ ನಿಂದ ಗೆಲ್ತಕ್ಕಂತಹ ಯುದ್ಧಗಳಲ್ಲ ಬರುವ ಯುದ್ಧಗಳು. ರಾತ್ರೋರಾತ್ರಿ ಒಬ್ಬ ನಾಯಕ ಸೃಷ್ಟಿಯಾಗಿ ಬಿಡ್ತಾನೆ, ಪೊಲಿಟಿಕಲ್ ಈಕ್ವೇಶನ್ಸ್ ಗಳನ್ನೇ ಚೇಂಜ್ ಮಾಡಿಬಿಡ್ತಾನೆ, ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸ್ಬಿಡುವಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತಂದ್ರೆ ಅದು ಕೇವಲ ಆಗಿರತಕ್ಕಂಥದ್ದು ಡಾಟಾ ಸೈನ್ಸಿನ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮನುಷ್ಯನ ಮನಸ್ಸಿನ ಮೆದುಳಿನ ಒಳಗಡೆ ಪ್ರವೇಶ ಮಾಡಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವುದರ ಮೂಲಕ ಆಗಿರ್ತಕ್ಕಂಥದ್ದು. ಇವತ್ತು ಏನ್ ಹೇಳುತ್ತೆ ಮಿಲಿಟರಿ ಅಂತಂದ್ರೆ, ಯಾರು ಸಮುದ್ರವನ್ನ ಹಿಡಿತಕ್ಕೆ ತಗೊಳ್ತಾರೋ, ಯಾರು ಸ್ಪೇಸ್ ಅನ್ನ ಹಿಡಿತಕ್ಕೆ ತೆಗೆದುಕೊಳ್ತಾರೋ, ಯಾರು ಸೈಬರ್ ಸ್ಪೇಸ್ ಅನ್ನ ಹಿಡಿತಕ್ಕೆ ತೆಗೆದುಕೊಳ್ತಾರೋ, ಯಾರು ಇನ್ಫಾರ್ಮೇಶನ್ ಅನ್ನ ಹಿಡಿತಕ್ಕೆ ತೆಗೆದುಕೊಳ್ತಾರೋ ಅವರು ಯುದ್ಧವನ್ನು ಗೆಲ್ತಾರೆ ಅಂತ. ತುಂಬಾ ಸರಳವಾಗಿ ಒಂದು ಆಲೋಚನೆ ಮಾಡಿ, ನಾಳೆ ಈ ಡಾಟಾ ಇಲ್ಲ ನಾಳೆಯಿಂದ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು? ಎನರ್ಜಿ ಸಪ್ಲೈ ನಿಂತೋಯ್ತು ಅಂತಂದ್ರೆ, ಉದಾಹರಣೆಗೆ ಈ ಮೊಬೈಲ್ ಅನ್ನ ಚಾರ್ಜೇ ಮಾಡಕ್ ಆಗ್ತಾ ಇಲ್ಲ ನನಗೆ ಅನ್ನುವ ಸ್ಥಿತಿ ನಿರ್ಮಾಣ ಆದ್ರೆ ಏನಾಗಬಹುದು? ಒಂದು ದೇಶವನ್ನ ಯುದ್ಧ ಮಾಡುವುದೇ ಬೇಡ, ಹಾಗೇನೆ ಸರೆಂಡರ್ ಮಾಡಿಸ್ಬಿಡ್ಬೋದು. ಅಮೆರಿಕ ಮತ್ತು ಇರಾನಿನ ಯುದ್ಧ ಇರಬಹುದು, ಇಸ್ರೇಲ್ ಅಥವಾ ಪ್ಯಾಲೆಸ್ಟೈನ್ ಯುದ್ಧ ಇರಬಹುದು, ರಷ್ಯಾ ಮತ್ತು ಉಕ್ರೇನಿನ ಯುದ್ಧಗಳಿರಬಹುದು. ಬರುವ 4-5 ವರ್ಷಗಳಲ್ಲಿ ಇದು ವಿಶ್ವ ಯುದ್ಧಕ್ಕೆ ಬದಲಾದ್ರೂ ಕೂಡ ನಾವು ಯಾರು ಆಶ್ಚರ್ಯ ಪಡ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲ. ನಮಗಿಂತ ಮುಂದುವರೆದ ರಾಷ್ಟ್ರಗಳು ವೈಜ್ಞಾನಿಕವಾಗಿ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟ್ರೆ ನಾವು ಅದನ್ನ ತಡೆದುಕೊಳ್ಳುವಂತಹ ಸ್ಥಿತಿನಲ್ಲಿ ಇದ್ದೀವಾ? ಇವತ್ತಿನ ವಿಷಯ ಬದಲಾಗುತ್ತಿರುವ ಭಾರತದ ರಕ್ಷಣಾ ವ್ಯವಸ್ಥೆ ಅನ್ನುವಂಥದ್ದು. ಈ ಶೀರ್ಷಿಕೆಯಲ್ಲಿಯೇ ಕೆಲವೊಂದು ವಿಚಾರಗಳು ಅಡಗಿವೆ. ನಮಗೆಲ್ಲರಿಗೂ ಗೊತ್ತಿದೆ ಭಾರತ ಅಂತಂದ್ರೆ ಏನು, ಭಾರತ ಯಾವಾಗಿಂದ, ಭಾರತದ ಮಹತ್ವ ಏನು, ಸಾಮರಿಕ ವಿಷಯವಾಗಿ ಭಾರತದ ಮಹತ್ವ ಎಂತದ್ದಿತ್ತು, ಇದರ ಬಗ್ಗೆ ನಮ್ಗೊಂದಷ್ಟು ಮಾಹಿತಿಗಳು ಇರಬಹುದು, ಕೆಲವೊಂದು ತಿಳ್ಕೊಂಡಿರಬಹುದು, ಕೆಲವೊಂದು ಓದಿರಬಹುದು. ಭಾರತ ತುಂಬಾ ಹಳೆಯದಾದಂತಹ ರಾಷ್ಟ್ರ. ವಿಶ್ವ ಕಣ್ ತೆರೆಯುವಂತಹ ಸಂದರ್ಭದಲ್ಲಿಯೇ ಭಾರತ ಉಗಮವಾಗಿತ್ತು. ವಿಶ್ವಕ್ಕೆ ತನ್ನ ನೈತಿಕ ಬಲವನ್ನ ತೋರಿಸಿರ್ತಕ್ಕಂತಹ ವಿಜಗೀಷು ಭಾರತ ತುಂಬಾ ಹಿಂದೆಯೇ ಇದ್ದು ಇಡೀ ವಿಶ್ವಕ್ಕೆ ಮಾರ್ಗದರ್ಶನವನ್ನ ಮಾಡಿರ್ತಕ್ಕಂತಹ ಅನೇಕ ಉದಾಹರಣೆಗಳನ್ನ ನಾವು ಇವತ್ತು ಇತಿಹಾಸದ ಪುಟಗಳಲ್ಲಿ ನೋಡ್ತೀವಿ. ಅಂತಹ ಭಾರತದಲ್ಲಿ ಹಿಂದಿನಿಂದನೂ ಕೂಡ ರಕ್ಷಣಾ ವ್ಯವಸ್ಥೆ ಬೇರೆ ಬೇರೆ ರೀತಿಯಲ್ಲಿ ಇತ್ತು. ರಾಜರುಗಳ ಆಳ್ವಿಕೆಯಲ್ಲಿ ಬಂದೂಕುಗಳಿಂದ, ತೋಪುಗಳಿಂದ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಂತಹ ಭಾರತ ನಂತರದಲ್ಲಿ ಬದಲಾಗ್ತಾ ಬಂತು. ನಮ್ಮ ದಾಸ್ಯದ ಮನೋಭಾವದ ಕಾರಣಕ್ಕೋ ಅಥವಾ ಎಲ್ಲರನ್ನೂ ನಮ್ಮಂತೆಯೇ ಅನ್ನುವಂತಹ ಭಾವನೆಯ ಕಾರಣಕ್ಕೋ ಸಾಧಾರಣ 1100ನೇ ಇಸ್ವಿಯಿಂದ ನಂತರದಲ್ಲಿ ಭಾರತದ ಪತನ ಆಗ್ತಾ ಹೋಯಿತು. ಸಾಧಾರಣ 700 ವರ್ಷಗಳ ಇಸ್ಲಾಮಿನ ದಾಸ್ಯ ಹಾಗೂ ಒಂದು 200-300 ವರ್ಷಗಳ ಬ್ರಿಟಿಷರ ದಾಸ್ಯಕ್ಕೆ ಒಳಪಟ್ಟಂತಹ ಭಾರತ 1947ರ ಆಗಸ್ಟ್ 14ರ ಮಧ್ಯರಾತ್ರಿ ತನಗೆ ಸ್ವಾತಂತ್ರ್ಯವನ್ನ ಗಳಿಸಿಕೊಳ್ತು. ನಂತರದಲ್ಲಿ ಭಾರತ ತನ್ನದೇ ಆದಂತಹ ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿತು. ಪ್ರಪ್ರಥಮವಾಗಿ ಭಾರತ ಒಂದು ದೇಶವಾಗಿ ಅಂದ್ರೆ ರಾಷ್ಟ್ರವಾಗಿ ಹಿಂದಿನಿಂದ ಇದ್ರೂ ಕೂಡ ಸಂವಿಧಾನಿಕವಾಗಿ ರಾಷ್ಟ್ರ ಅಂತ ಗುರುತಿಸಿಕೊಂಡಿರ್ತಕ್ಕಂಥದ್ದು 1947ರ ಸ್ವಾತಂತ್ರ್ಯದ ನಂತರ. ಹಿಂದಿನಿಂದನೂ ಇತ್ತು, ಆದ್ರೆ ಸಂವಿಧಾನಿಕವಾಗಿ ಆ ಒಂದು ಸಂದರ್ಭದಲ್ಲಿಯೇ ಭಾರತದ ಮೇಲೆ ಆಕ್ರಮಣ ನಡೀತು. ಆ ಆಕ್ರಮಣದ ಸಂದರ್ಭದಲ್ಲಿ 1948 ನಮ್ಮಲ್ಲಿ ಹೆಚ್ಚಿನ ಸನ್ನದ್ಧತೆ ಇರಲಿಲ್ಲ, ಆದರೂ ಕೂಡ ನಾವು ಯುದ್ಧವನ್ನ ಪಾಕಿಸ್ತಾನದ ವಿರುದ್ಧ ಗೆದ್ವಿ. ನಂತರ ಬದಲಾಯಿತು ಮತ್ತೊಂದು ಯುದ್ಧ 1965ರಲ್ಲಿ. ನಾನು ಯಾಕೆ ಇದನ್ನ ತುಂಬಾ ವಿಶದವಾಗಿ ಹೇಳ್ತಾ ಇಲ್ಲ ಅಂತಂದ್ರೆ ಈಗಾಗಲೇ ಗೊತ್ತಿದೆ ಇವೆಲ್ಲ. ನಂತರದಲ್ಲಿ ಬಂದಿರತಕ್ಕಂತಹದ್ದು ಚೈನಾ ಯುದ್ಧ 62-63ರಲ್ಲಿ, ನಂತರ 65ರಲ್ಲಿ ಮತ್ತು ಪಾಕಿಸ್ತಾನದ ಜೊತೆ ಯುದ್ಧ, 71ರಲ್ಲಿ ಬಾಂಗ್ಲಾ ವಿಮೋಚನೆಯ ಯುದ್ಧ, ನಂತರದಲ್ಲಿ ಕಾರ್ಗಿಲ್ ಕದನ, ಅದರ ನಂತರ ಇತ್ತೀಚೆಗೆ ನಡೆದಿರತಕ್ಕಂತಹ ಆಪರೇಷನ್ ಸಿಂಧೂರ್. ಈ ಎಲ್ಲ ಹಂತಗಳಲ್ಲಿ ಭಾರತ ಬದಲಾಗ್ತಾನೇ ಇತ್ತು. ಭಾರತದ ಹಿಂದಿನ ಯುದ್ಧದ ಉಪಕರಣಗಳು ಯಾವುದು ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಬಂದೂಕಿರ್ಬೋದು ಅಥವಾ ಟ್ಯಾಂಕ್ಗಳಿರ್ಬೋದು, ಪ್ಯಾಟರ್ನ್ ಟ್ಯಾಂಕ್ಗಳನ್ನ ನಾವು ಬಳಸ್ತಾ ಇದ್ವಿ, ಅಥವಾ ಕೆಲವೊಂದು ಯುದ್ಧದ ವಿಮಾನಗಳು. ಆದ್ರೆ ಭಾರತ ಬದಲಾಯಿತು, ಬದಲಾಗ್ತಾ ಇದೆ. ಈಗ ಹೊಸ ಯುದ್ಧದ ನಿಯಮಾವಳಿಗಳೇ ಬೇರೆ ಆಗ್ಬಿಟ್ಟಿದೆ, ವ್ಯಾಖ್ಯಾನವೇ ಬೇರೆ ಆಗಿದೆ, ಬಳಸ್ತಕ್ಕಂತಹ ಆಯುಧಗಳೇ ಬೇರೆಯಾಗಿದೆ, ನಡೀತಾ ಇರತಕ್ಕಂತಹ ಘಟನೆಗಳೇ ಬೇರೆಯಾಗಿದೆ, ಬದಲಾಗ್ತಾ ಇದೆ ಭಾರತ. ಇವತ್ತಿನ ದಿನಗಳಲ್ಲಿ ಯುದ್ಧವನ್ನ ಕೇವಲ ಬಂದೂಕುಗಳಿಂದ ಮಾಡುವುದಿಲ್ಲ, ಎಐಗಳ ಮೂಲಕ ಯುದ್ಧವನ್ನ ಸಾರ್ತಕ್ಕಂತಹ ಸ್ಥಿತಿಗೆ ಇಡೀ ಪ್ರಪಂಚ ಬಂದಿದೆ. ಅದಕ್ಕೆ ಭಾರತ ಏನು ಹೊರತಲ್ಲ. ಈಗಾಗಲೇ ನಾವು ಅಮೆರಿಕ ಮತ್ತು ಇರಾನಿನ ಯುದ್ಧವನ್ನ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಡ್ರೋನ್ಗಳ ಮೂಲಕ ಆಕ್ರಮಣಗಳು ನಡೆಯುತ್ತೆ, ಸೈಬರ್ ವಾರ್ಫೇರ್ ನಡೆಯುತ್ತೆ, ಹಾಗೆ ಸ್ಪೇಸ್ ವಾರ್ಫೇರ್ ಅದು ಕೂಡ ನಡೀತಾ ಇದೆ. ಅದಲ್ಲದೆ ಇನ್ನೂ ಒಂದು ಪ್ರಮುಖವಾದಂತಹ ವಿಚಾರ ಎಕನಾಮಿಕ್ ವಾರ್ಫೇರ್. ಅಂದ್ರೆ ಭಾರತದ ಅಥವಾ
ಪ್ರಾಪಂಚಿಕ ವಿಷಯದಲ್ಲಿ ಆರ್ಥಿಕ ವಿಚಾರವೂ ಕೂಡ ಇವತ್ತು ಒಂದು ಯುದ್ಧವನ್ನ ಸೃಷ್ಟಿ ಮಾಡತಕ್ಕಂತಹ ಅಥವಾ ಆ ಮೂಲಕ ಯುದ್ಧವನ್ನ ನಡೆಸ್ತಕ್ಕಂತಹ ಸ್ಥಿತಿ ಬದಲಾಗುತ್ತಿರುವ ಸನ್ನಿವೇಶವನ್ನ ತೋರಿಸ್ತಾ ಇದೆ. ಇದಕ್ಕೆ ನಾವು ಈಗ ನೋಡ್ತಾ ಹೋದ್ರೆ ಭಾರತ ಅಂದ ತಕ್ಷಣ ನಮ್ಮ ಸುತ್ತಮುತ್ತಲಿನ ದೇಶಗಳು ನಮ್ಮ ಕಣ್ಮುಂದೆ ಕಾಣುತ್ತೆ. ಭಾರತವನ್ನ ಸುತ್ತುವರೆದಿರ್ತಕ್ಕಂತಹದ್ದು ಚೈನಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಈ ಕಡೆ ಶ್ರೀಲಂಕಾ ಮತ್ತು ಆ ಕಡೆ ಮಯನ್ಮಾರ್. ಸಮುದ್ರದ ತಟ ತುಂಬಾ ದೊಡ್ಡದಿದೆ ಭಾರತದ್ದು. ಹಾಗಾಗಿ ಭಾರತದಲ್ಲಿ ಕೇವಲ ಭೂಸೈನ್ಯ ಮಾತ್ರ ಇಲ್ಲ, ಏರ್ಫೋರ್ಸ್ ಮಾತ್ರ ಇಲ್ಲ, ನೇವಿ ಕೂಡ ಇದೆ. ಅದರ ಜೊತೆಗೆ ಕೋಸ್ಟಲ್ ಸೆಕ್ಯೂರಿಟಿಯನ್ನ ನೋಡೋದಕ್ಕೆ ಕೋಸ್ಟ್ ಗಾರ್ಡ್ಗಳು ಕೂಡ ಇದ್ದಾರೆ. ಹೀಗೆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ದೇಶಗಳು ಕೂಡ ಕೆಲವೊಂದು ದೇಶಗಳು ನಮ್ಮ ವಿರುದ್ಧವೇ ಇರತಕ್ಕಂತಹದ್ದನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಆ ಕಡೆ ನೋಡಿದ್ರೆ ಹಿಂದೂ ಮಹಾಸಾಗರ ಇದೆ. ಸಾಗರದಲ್ಲಿಯೂ ಕೂಡ ಅಂದ್ರೆ ಸಮುದ್ರದಲ್ಲಿಯೂ ಕೂಡ ಇವತ್ತು ನಮ್ಮ ಮೇಲೆ ಯುದ್ಧವನ್ನ ಸಾರ್ತಕ್ಕಂತಹ ಅಥವಾ ಏನು ಸ್ಟ್ರಾಟಜಿಕ್ ಲೊಕೇಶನ್ಸ್ ಅಂತ ನಾವು ಕರಿತೀವಿ ಅದನ್ನ ತಮ್ಮದನ್ನಾಗಿ ಮಾಡಿಕೊಂಡು ನಮ್ಮನ್ನ ಬಗ್ಗಿಸುವಂತಹ ಕೆಲಸವನ್ನ ಅನೇಕ ವಿದೇಶಿ ಶಕ್ತಿಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ. ಅದರಲ್ಲಿ ಅವರು ಮಾಡ್ತಾ ಇರ್ತಕ್ಕಂತಹದ್ದು ಸೈಬರ್ ದಾಳಿಗಳಿರಬಹುದು. ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ತೀರಾ ಇತ್ತೀಚಿನದಲ್ಲ, ನಾವು ಅದನ್ನ ಮೊದಲು ಸೈಕಲಾಜಿಕಲ್ ವಾರ್ಫೇರ್ ಅಂತ ಕರಿತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವು ಇನ್ಫಾರ್ಮೇಶನ್ ವಾರ್ಫೇರ್ ಅಂತ ಹೇಳ್ತೀವಿ. ಅದು ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದೆ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಅಂತ ಅಲ್ಲಿಂದ ಬರ್ತಾ ಇರತಕ್ಕಂತಹ ಅಕ್ರಮ ವಲಸಿಗರೇನಿದೆ ಅವರು ಭಾರತದ ಒಳಗಡೆಯೇ ಡೆಮೋಗ್ರಫಿಕ್ ಚೇಂಜ್ ಅಂತ ನಾವು ಕರಿತೀವಿ. ಅಂದ್ರೆ ಈ ಏನು ಜನಸಂಖ್ಯೆ ಇದೆ ಆ ಜನಸಂಖ್ಯೆಯನ್ನ ಒಂದು ವರ್ಗದ ಜನಸಂಖ್ಯೆಯನ್ನ ಒಂದು ಕಡೆ ಹೆಚ್ಚು ಮಾಡುವುದರ ಮೂಲಕ ಆ ಮೂಲಕ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಿ ಆ ಮೂಲಕ ನಮ್ಮ ಮೇಲೆ ಎರಗತಕ್ಕಂತಹ ಅಥವಾ ಅಂತರ್ಯುದ್ಧವನ್ನ ಸೃಷ್ಟಿ ಮಾಡತಕ್ಕಂತಹ ಅಥವಾ ದೇಶದಲ್ಲಿ ಗೊಂದಲವನ್ನು ಉಂಟು ಮಾಡತಕ್ಕಂತಹ ಸ್ಥಿತಿ ಕೂಡ ಇವತ್ತು ಇದೆ. ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ, ಇದನ್ನ ನಿವಾರಿಸಿಕೊಳ್ಳೋದು ಹೇಗೆ ಅಂತಂದ್ರೆ ಇದಕ್ಕೆ ಸಾಧಾರಣವಾಗಿ ಗುರುತಿಸ್ತಕ್ಕಂತಹದ್ದು ಒಂದು 7-8 ವಿಷಯಗಳನ್ನ. ಅದರಲ್ಲಿ ನಾವು ಯಾವುದರ ಮೂಲಕ ಇದನ್ನು ತಡಿಬಹುದು? ನಮಗೆ ಹೈ ಪ್ರೊಫೈಲ್ ವೆಪನ್ಸ್ಗಳು ಬೇಕು, ಅದನ್ನು ತಗೊಳ್ಳೋದು ಹೇಗೆ? ಅದಕ್ಕೆ ನಾವು ಆರ್ಥಿಕವಾಗಿ ಸದೃಢ ಆಗಬೇಕು. ಆರ್ಥಿಕವಾಗಿ ಯಾವ ರಾಷ್ಟ್ರ ಬಲವಾಗಿದೆಯೋ ಅವರು ಯುದ್ಧದಲ್ಲಿ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ. ಅದೊಂದೇ ಅಂತಲ್ಲ, ಅದೂ ಕೂಡ. ಹೀಗೆ 7-8 ಅಂಶಗಳು ಒಂದು ಯುದ್ಧವನ್ನ ನಿರ್ಣಯ ಮಾಡುತ್ತೆ, ಗೆಲ್ಲುವೋ ಅಥವಾ ಸೋಲೋ ಅನ್ನೋದನ್ನ. ಅದರಲ್ಲಿ ಸೇನಾ ಶಕ್ತಿ ಇದೆ, ಅಂದ್ರೆ ಮಿಲಿಟರಿ ಪವರ್ ಅಂತ ನಾವು ಕರಿತೀವಿ, ಅದಿದೆ. ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದುವರೆದಿದ್ದೀವಿ ಅನ್ನುವಂಥದ್ದು ಕೂಡ ಕಾರಣ ಆಗತ್ತೆ. ನಮಗಿಂತ ಮುಂದುವರೆದ ರಾಷ್ಟ್ರಗಳು ವೈಜ್ಞಾನಿಕವಾಗಿ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟ್ರೆ ನಾವು ಅದನ್ನ ತಡೆದುಕೊಳ್ಳುವಂತಹ ಸ್ಥಿತಿನಲ್ಲಿ ಇವತ್ತು ಇದ್ದೀವಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ನಾವು ಇನ್ನು ಎಷ್ಟು ದೂರ ಹೋಗಬೇಕಾಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೇವಲ ಅಷ್ಟು ಮಾತ್ರ ಅಲ್ಲ, ವಿಜ್ಞಾನ ಇರಬಹುದು, ಟೆಕ್ನಾಲಜಿ ಇರಬಹುದು. ಟೆಕ್ನಾಲಜಿಯು ಕೂಡ ಒಂದು ಅಂಶ. ಇವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಕೇಳಿದ್ರೆ ಇಡೀ ವಿಶ್ವವನ್ನ ನಾವು ಕೈಯಲ್ಲಿ ನೋಡಬಹುದು. ಮೊಬೈಲ್ ಅನ್ನುವಂತಹ ಒಂದು ಏನು ಉಪಕರಣ ಇದೆ, ಇದರ ಮೂಲಕ ನಾವು ಜನರ ಮನಸ್ಸಿನ ಒಳಗಡೆ ಪ್ರವೇಶ ಮಾಡ್ತಕ್ಕಂತಹ ಸ್ಥಿತಿನಲ್ಲಿ ಇದ್ದೀವಿ. ನಾವು ಮಾಡ್ತೀವಿ ಅದನ್ನ, ಬೇರೆಯವರು ಅದನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಅದಕ್ಕೆ ಹೇಳ್ತಕ್ಕಂಥದ್ದು ಇನ್ಫಾರ್ಮೇಶನ್ ವಾರ್ಫೇರ್ ಅಂತ. ರಾತ್ರೋರಾತ್ರಿ ಒಂದು ಪೊಲಿಟಿಕಲ್ ಪಾರ್ಟಿ ಹುಟ್ಕೊಳ್ಳುತ್ತೆ, ಪಾರ್ಲಿಮೆಂಟಿನ ಮೇಲೆ ದಾಳಿ ನಡೆಸೋದಕ್ಕೆ ಹೋಗುತ್ತೆ, ನಂತರದಲ್ಲಿ ರಾತ್ರೋರಾತ್ರಿ ಒಬ್ಬ ನಾಯಕ ಸೃಷ್ಟಿಯಾಗಿ ಬಿಡ್ತಾನೆ, ಪೊಲಿಟಿಕಲ್ ಈಕ್ವೇಷನ್ಸ್ಗಳನ್ನೇ ಚೇಂಜ್ ಮಾಡಿಬಿಡ್ತಾನೆ, ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸ್ಬಿಡುವಂಥ ಸ್ಥಿತಿ ನಿರ್ಮಾಣ ಆಗತ್ತೆ ಅಂತಂದ್ರೆ ಅದು ಗನ್ಗಳಿಂದ ಆಗಿದ್ದಲ್ಲ, ಡ್ರೋನ್ಗಳಿಂದ ಆಗಿರ್ತಕ್ಕಂಥದ್ದಲ್ಲ, ಅಥವಾ ನಮ್ಮಲ್ಲಿ ಇರ್ತಕ್ಕಂತಹ ನೇವಿಯ ದೊಡ್ಡ ದೊಡ್ಡ ಹಡಗುಗಳು, ಫ್ರಿಗೇಟ್ಸ್ಗಳು ಅಥವಾ ಬಾಂಬರ್ಸ್ಗಳಿಂದ ಆಗಿರ್ತಕ್ಕಂಥದ್ದಲ್ಲ.
ಅದು ಕೇವಲ ಆಗಿರತಕ್ಕಂಥದ್ದು ಡಾಟಾ ಸೈನ್ಸಿನ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮನುಷ್ಯನ ಮನಸ್ಸಿನ ಬ್ರೈನ್ ಏನಿದೆ ಮೆದುಳಿನ ಒಳಗಡೆ ಪ್ರವೇಶ ಮಾಡಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವುದರ ಮೂಲಕ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಒಂದು ದೇಶವನ್ನು ಗಟ್ಟಿ ನಿಲ್ಲಿಸುವುದಕ್ಕೆ ಏನೇನು ಬೇಕು? ಈಗ ಹೇಳಿದೆ ನಾನು, ಆರ್ಥಿಕತೆ ಬೇಕು, ಸೇನಾಶಕ್ತಿ ಬೇಕು, ವಿಜ್ಞಾನ ಬೇಕು, ತಂತ್ರಜ್ಞಾನ ಬೇಕು, ಹಾಗೆ ಒಂದು ಪೊಲಿಟಿಕಲ್ ಪವರು ಬೇಕಾಗತ್ತೆ. ನಾವು ನೋಡಿದ್ವಿ, ಅನೇಕ ಯುದ್ಧಗಳನ್ನು ಕೂಡ ಗೆದ್ದಿದ್ದೀವಿ. ಆದರೆ ನಿರ್ಣಾಯಕ ತೀರ್ಮಾನಗಳನ್ನು ಕೈಗೊಳ್ತಕ್ಕಂತಹ ಒಬ್ಬ ರಾಷ್ಟ್ರೀಯ ವಿಚಾರವನ್ನ ಇಟ್ಟುಕೊಂಡಂತಹ ವ್ಯಕ್ತಿ ಇಲ್ಲದೆ ಹೋದಲ್ಲಿ ನೀವು ಎಷ್ಟೇ ಉಪಕರಣಗಳಿದ್ರೂ ಕೂಡ ಯುದ್ಧವನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಆಗಿ ಯುದ್ಧವನ್ನು ಗೆದ್ರೂ ಕೂಡ ನಾವು 1971ರಲ್ಲಿ POKಯನ್ನು ಕಳೆದುಕೊಂಡು ಹೇಗೆ ಇವತ್ತೂ ಕೂಡ ಅದಕ್ಕಾಗಿ ಪರದಾಡ್ತಾ ಇದ್ದೀವಿ, ಅಂತಹ ಸ್ಥಿತಿ ನಿರ್ಮಾಣ ಆಗಿದ್ದು ಅದು ಯುದ್ಧದಲ್ಲಿ ನಾವು ಸೋತಿದ್ದಕ್ಕಾಗಲ್ಲ, ಯುದ್ಧದಲ್ಲಿ ಗೆದ್ವಿ, ಆದರೆ ನೆಗೋಸಿಯೇಷನ್ ಟೇಬಲ್ನಲ್ಲಿ ಸೋತ್ವಿ. ಹಾಗಾಗಿ ಒಂದು ಉತ್ತಮವಾದಂತಹ ನಾಯಕತ್ವ ಇರಬೇಕು, ಜೊತೆಗೆ ಜನಸಾಮಾನ್ಯರು ಕೂಡ ಸ್ಪಂದಿಸ್ತಕ್ಕಂತಹ ವಾತಾವರಣವನ್ನು ಇಡೀ ದೇಶದಲ್ಲಿ ನಿರ್ಮಾಣ ಮಾಡಬೇಕು. ಅದಕ್ಕೆ ಬೇಕಾಗಿರತಕ್ಕಂಥದ್ದು ವ್ಯಕ್ತಿಗಳಲ್ಲಿ ಬೇರೆ ಇನ್ಯಾವುದೂ ಅಲ್ಲ, ನೇಷನ್ ಫಸ್ಟ್ ಅನ್ನುವಂತಹ ದೇಶಭಕ್ತಿ. ಆ ದೇಶಭಕ್ತಿ ನಮ್ಮಲ್ಲಿ ಇದ್ದರೆ ಒಳಗಡೆ ಇರ್ತಕ್ಕಂತಹ ನಮ್ಮ ಎಲ್ಲ ಶತ್ರುಗಳನ್ನು ತಡಿತಕ್ಕಂತಹ ಸ್ಥಿತಿಯನ್ನು ಅಥವಾ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಬೋದು. ಅದಕ್ಕೆ ಮಿಲಿಟರಿಯಿಂದ ಆಗೋದಿಲ್ಲ, ಏರ್ಫೋರ್ಸ್ನಿಂದ ಆಗೋದಿಲ್ಲ, ನೇವಿಯಿಂದ ಆಗೋದಿಲ್ಲ, ಪ್ಯಾರಾಮಿಲಿಟರಿ ಫೋರ್ಸ್ನಿಂದ ಆಗೋದಿಲ್ಲ, ಅಥವಾ ಯಾವುದೇ ಪೊಲೀಸ್ ಶಕ್ತಿಗಳಿಂದ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದನೂ ಕೂಡ ಅದನ್ನು ಬಗ್ಗಿಸೋದಕ್ಕಾಗೋದಿಲ್ಲ. ಎಲ್ಲಿಯವರೆಗೆ ನಮ್ಮಲ್ಲಿ ರಾಷ್ಟ್ರಭಕ್ತಿ ಅನ್ನುವಂಥದ್ದು ಇರುತ್ತೋ ಅಲ್ಲಿಯವರೆಗೆ ನಮ್ಮ ಮೆದುಳಿಗೂ ಕೂಡ ಬೇರೆಯವರು ಎಂಟರ್ ಮಾಡೋದಕ್ಕೆ ಆಗೋಲ್ಲ. ಹಾಗೆ ಈ ರಾಷ್ಟ್ರೀಯ ಸುರಕ್ಷತೆ, ರಾಷ್ಟ್ರ ರಕ್ಷಣೆ ಅನ್ನುವಂತಹ ವಿಚಾರದಲ್ಲಿ ನಾವು ಹೇಳಬೇಕು ಅಂತಂದರೆ ಅದಕ್ಕೆ ಅನೇಕ ಆಯಾಮಗಳಿದೆ. ಒಂದು ಮಿಲಿಟರಿ ಸೆಕ್ಯೂರಿಟಿಯ ಆಯಾಮ ಇರಬಹುದು, ನಾನು ಈಗಾಗಲೇ ಹೇಳಿದೆ, ಎಕನಾಮಿಕ್ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂದರೆ ಸಾಮರಿಕ ಸಮುದ್ರದ ಒಂದು ವಿಚಾರದಲ್ಲಿ, ಅಥವಾ ಸ್ಪೇಸ್ ಸಂಬಂಧಪಟ್ಟಂಥದ್ದು ಇದೆಲ್ಲ ಇರ್ಬೋದು. ಇದೆಲ್ಲ ಇದ್ರೂ ಕೂಡ ನಮ್ಮ ಇದನ್ನೆಲ್ಲದನ್ನು ತೂಗಿಸ್ಕೊಂಡು ಹೋಗ್ತಕ್ಕಂತಹ ಒಳ್ಳೆ ನಾಯಕತ್ವನೂ ಕೂಡ ಬೇಕು. ನಮ್ಮ ಬದಲಾಗುತ್ತಿರುವ ಭಾರತದಲ್ಲಿ ನಮ್ಮ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಯಾವ್ಯಾವುದು ಕೊಡುಗೆಗಳನ್ನು ನೀಡಿದ್ದಾವೆ, ನಾವು ಯಾವ್ಯಾವದನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ, ಇವತ್ತಿನ ಅಂದರೆ ನಾನು ಹೇಳ್ತಾ ಇರತಕ್ಕಂಥದ್ದು ಮಿಲಿಟರಿಗೆ ಅಥವಾ ಸಾಮರಿಕ ಶಕ್ತಿಗೆ ಸಂಬಂಧಪಟ್ಟಾಗೆ ಹೇಳ್ತಾ ಇದ್ದೀನಿ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಇವತ್ತು ಬಳಸ್ಕೊಳ್ತಾ ಇದ್ದೀವಿ. ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಸೈಬರ್ ಡಿಫೆನ್ಸ್ ಅನ್ನುವಂಥದ್ದನ್ನು ನಾವು ಈಗಾಗಲೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಮ್ಮ ರಿಸರ್ವ್ ಬ್ಯಾಂಕಿನ ಬ್ಯಾಂಕುಗಳಿಗಾಗಲಿ ಅಥವಾ ನಮ್ಮ ಬ್ಯಾಂಕುಗಳಿಗಾಗಲಿ ಯಾರಿಗೂ ಎಂಟರ್ ಆಗೋದಕ್ಕಾಗೋದಿಲ್ಲ, ಅಂತಹ ಒಂದು ಡಿಫೆನ್ಸ್ ಸಿಸ್ಟಮನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಇವತ್ತು. ಅದಿಲ್ಲದೆ ಹೋದರೆ, ಉದಾಹರಣೆಗೆ ನಾವು ಆಧಾರ್ ಕಾರ್ಡನ್ನು ಇಟ್ಕೊಂಡಿದ್ದೀವಿ. ನಮ್ಮ ಆಧಾರ್ ಡಾಟಾಗಳನ್ನೆಲ್ಲ ನಾವು ಆಧಾರ್ ಏನು UID ಅಂತ ನಾವು ಕರಿತೀವಿ, ಅದರ ಹತ್ರ ನಾವು ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಐರಿಸ್ ಅಂದರೆ ಕಣ್ಣಿನ ಚಿತ್ರಗಳನ್ನು ಕೊಟ್ಟಿದ್ದೀವಿ, ಫಿಂಗರ್ ಪ್ರಿಂಟ್ಸ್ಗಳನ್ನು ಕೊಟ್ಟಿದ್ದೀವಿ, ಹೆಸರುಗಳನ್ನು ಕೊಟ್ಟಿದ್ದೀವಿ, ನಮ್ಮೆಲ್ಲ ವಿಚಾರಗಳನ್ನು ಕೊಟ್ಟಿದ್ದೀವಿ. ಅದೇನಾದರೂ ಬ್ರೀಚ್ ಆಯಿತು ಅಂತಂದರೆ ಅದರ ದುರುಪಯೋಗ ತುಂಬ ಜನ ಮಾಡ್ಕೋಬೋದು. ಆದರೆ ಅದು ಬ್ರೀಚ್ ಆಗೋದು ಸಾಧ್ಯನೇ ಇಲ್ಲ. ಅಂತಹ ಒಂದು ಎನ್ಕ್ರಿಪ್ಟೆಡ್ ಡಿಫರೆಂಟ್ ಲೇಯರ್ನ ಡಿಫೆನ್ಸ್ ಸಿಸ್ಟಮನ್ನು ನಾವು ಸೈಬರ್ ಸೆಕ್ಯೂರಿಟಿನಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಇವತ್ತು. ಅದಕ್ಕೆ ನಾವು ಸೈಬರ್ ಡಿಫೆನ್ಸ್ ಅಂತ ಕರಿತೀವಿ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ಅನೇಕ ಸೆಮಿಕಂಡಕ್ಟರ್ಗಳಿದೆ. ಆ ಸೆಮಿಕಂಡಕ್ಟರ್ಗಳಿಗೂ ಕೂಡ ನಾವು ಸೆಕ್ಯೂರ್ಡ್ ಆಗಿ ಇಟ್ಕೊಂಡಿದ್ದೀವಿ. ಒಂದು ಸೆಮಿಕಂಡಕ್ಟರ್ನ ಕಳ್ಕೊಂಡ್ರೆ ನಾವು ಅನೇಕ ಆಯಾಮಗಳಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ, ಒಂದು ಕಡೆಯಿಂದ ಅಲ್ಲ. ಹಾಗಾಗಿ ಅದಕ್ಕೆ ಇದೆ. ಮತ್ತು ನಮ್ಮ ಈಗ ನಾವು ನೋಡ್ತಾ ಇದ್ದೀವಿ, ಇರಾನ್ ಮತ್ತು ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂತಹ ಏನು ಆಯಿಲ್ ಇದೆ, ಆಯಿಲ್ಲು ಕೊರತೆ ಉಂಟಾಗ್ಬಿಡ್ತು, ಹಾಹಾಕಾರ. ಅದೇ ಥರ ನಾವು ಕೋವಿಡ್ ಸಂದರ್ಭದಲ್ಲಿ ನೋಡಿದ್ವಿ, ಆಕ್ಸಿಜನ್ ಸಪ್ಲೈ ಇಲ್ಲ, ಸ್ಪೆಷಲ್ ರೈಲ್ಗಳನ್ನು ಕಳಿಸಿದ್ರು, ಆಕ್ಸಿಜನ್ ಅನ್ನು ಕೊಟ್ಟರು. ಅಂದರೆ ಈ ಏನು ಸಪ್ಲೈ ಚೈನ್ ಅಂತ ಇದೆ, ಸಪ್ಲೈ ಚೈನು ಕೂಡ ಒಂದು ಯುದ್ಧವನ್ನು ನಿರ್ಣಾಯಕವಾಗಿ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂಥ ವಿಚಾರ. ಸಪ್ಲೈ ಚೈನಿನ ರಿಸೈಲೆನ್ಸ್ ನಾವು ಎಷ್ಟರ ಮಟ್ಟಿಗೆ ಮಾಡಿದ್ದೀವಿ, ಈಗ ಎಷ್ಟರ ಮಟ್ಟಿಗೆ ಅದಾಗ್ತಾ ಇದೆ ಅಂತ ನೋಡಿದ್ರೆ, ನಮ್ಮ ಅನೇಕ ಹೆದ್ದಾರಿಗಳನ್ನು ನಾವು
ಇವತ್ತು ಏರ್ಪೋರ್ಟ್ ಆಗಿ ಕನ್ವರ್ಟ್ ಅಂದರೆ ಏರ್ ಟ್ರ್ಯಾಕ್ ಆಗಿ ಕನ್ವರ್ಟ್ ಮಾಡ್ತಕ್ಕಂತಹ ಸ್ಥಿತಿನಲ್ಲಿ ನಾವು ಇವತ್ತಿದ್ದೀವಿ. ವಿಮಾನವನ್ನು ಸಮುದ್ರದಲ್ಲಿಯೇ ಇಳಿಸ್ತಕ್ಕಂತಹ ಸ್ಥಿತಿನಲ್ಲಿ ನಾವಿದ್ದೀವಿ. ಕೇವಲ ಹಡಗುಗಳ ಮೇಲೆ ಮಾತ್ರ ಅಲ್ಲ, ಹಾಗೂ ಕೂಡ ಹಡಗುಗಳ ಮೇಲೆ ಏನು ವಾರ್ಶಿಪ್ ಇದೆ, ಕ್ರಾಫ್ಟ್ ಕ್ಯಾರಿಯರ್ ವಾರ್ಶಿಪ್ಗಳು, ಅದ್ರ ಮೇಲೆ ನಿಲ್ಲಿಸ್ತಕ್ಕಂಥದ್ದು ಇದ್ದೇ ಇದೆ. ಅದು ಅಲ್ಲದೂ ಕೂಡ ಆಂಫಿಬಿಯನ್ ಟೆಕ್ನಾಲಜಿಯನ್ನು ನಾವು ಬಳಸ್ಕೊಂಡು ಸಮುದ್ರದಲ್ಲಿಯೂ ಮತ್ತು ಭೂಮಿಯ ಮೇಲೆಯೂ ಚಲಿಸಬಹುದಾದಂತಹ ವಾಹನಗಳನ್ನು ಡೆವಲಪ್ ಮಾಡ್ಕೊಂಡಿದ್ದೀವಿ ನಾವು. ಇದು ಬದಲಾಗುತ್ತಿರುವ ಭಾರತದ ರಕ್ಷಣಾ ವ್ಯವಸ್ಥೆ. ಹಾಗೆ ಕೇವಲ ಇಷ್ಟೇ ಆದರೆ ಆಗತ್ತಾ? ಆಗೋದಿಲ್ಲ. ಇದನ್ನೆಲ್ಲ ತಯಾರು ಮಾಡಬೇಕಲ್ಲ. ಅಂತಹ ಹೊಸ ಹೊಸ ಕಾರ್ಖಾನೆಗಳನ್ನು ನಾವು ಮಾಡಿದ್ದೀವಿ. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ಗಳಾಗ್ತಾ ಇದೆ. ಅದು ಪಿಸ್ತೂಲ್ನಿಂದ ಹಿಡಿದು ಯುದ್ಧ ವಿಮಾನಗಳಿಂದ ಹಿಡಿದು ಮಿಸೈಲ್ಗಳಿಂದ ಹಿಡಿದು ಕ್ವಾಂಟಮ್ ಟೆಕ್ನಾಲಜಿಯಿಂದ ಹಿಡಿದು ಇದೆಲ್ಲದಕ್ಕೂ ನಾವು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಈಗ. ಅಂದರೆ ಸಂಪೂರ್ಣವಾಗಿ ಆಗಿದೆಯಾ ಅಂತ ಕೇಳಿದ್ರೆ ಸಂಪೂರ್ಣ ಅನ್ನುವಂಥದ್ದು ಯುದ್ಧದಲ್ಲಿ ಇಲ್ಲ. ನಿರಂತರವಾದಂತಹ ಪ್ರಕ್ರಿಯೆ ಅದೊಂದು. ದರ್ ಇಸ್ ನೋ ಅಬ್ಸಲ್ಯೂಟಿಸಮ್ ಇನ್ ವಾರ್ಫೇರ್. ಹಾಗಾಗಿ ನಿರಂತರವಾಗಿ ನಾವು ನಮ್ಮನ್ನು ಸಶಕ್ತೀಕರಣಗೊಳಿಸ್ತಕ್ಕಂತಹ ದಿಕ್ಕಿನಲ್ಲಿ ಹೋಗ್ತಾನೇ ಇದ್ದೀವಿ. ಅದೇ ಜೊತೆಗೆ ನಾವು ಇನ್ಫಾರ್ಮೇಷನ್ ಡಾಮಿನೆನ್ಸ್ ಅಂತ ನಾವು ಏನು ಕರಿತೀವಿ, ಅಂದರೆ ಸಾಮರಿಕ ಶಬ್ದ ಅದೊಂದು, ಆ ದಿಕ್ಕಿನಲ್ಲಿಯೂ ಕೂಡ ದಾಪುಗಾಲನ್ನೇ ಇಡ್ತಾ ಇದ್ದೀವಿ. ಹಾಗೆ ನೋಡಕ್ಕೆ ಹೋದರೆ ಇದು ಒಂದು ಈ ರಾಷ್ಟ್ರೀಯ ಭದ್ರತೆ ಅಥವಾ ರಕ್ಷಣೆ ಅಂತಕ್ಕಂಥದ್ದು ಕೇವಲ ಗಡಿಗಳಲ್ಲಿ ಮಾತ್ರ ಇಲ್ಲ. ಇವತ್ತು ನಾನು ಹೇಳಿದ್ನಲ್ಲ, ಈಗ ನಮ್ಮ ನೆಲದ ಒಳಗಡೆನೂ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬ್ರೈನಿನ ಒಳಗಡೆನೂ ತಾವು ಮುಂದೆ ಕೂರಿಸ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಈ ಒಂದು ರಕ್ಷಣೆ ಅನ್ನುವಂಥದ್ದು ಅನೇಕ ಆಯಾಮಗಳಲ್ಲಿ ಇರ್ತಕ್ಕಂಥದ್ದು. ನಮ್ಮ ಮುಂದೆ ಇರ್ತಕ್ಕಂತಹ ಸವಾಲುಗಳು ಯಾವುದಿರಬಹುದು? ಹಾಗಾದರೆ ನಮ್ಮ ಮುಂದೆ ಅನೇಕ ಸವಾಲುಗಳಿದೆ. ಇವತ್ತು ಚೀನಾ ನಮಗೆ ದೊಡ್ಡದೊಂದು ಸಮಸ್ಯೆ. 60,000 ಸೈನಿಕರುಗಳು ಕೂಡ ಇವತ್ತು ಕೂಡ ಗಡಿಯಲ್ಲಿ ನಿಲ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬ್ಯಾರಕ್ಗಳಲ್ಲಿ ಇರಬೇಕಾದಂತಹ ಸೈನಿಕರು ಗಡಿಯಲ್ಲಿ 60,000 ಇದ್ದಾರೆ. ದೋಕ್ಲಾಂ ಇರಬಹುದು, ನಂತರದಲ್ಲಿ 3 ಫಿಂಗರ್ಸ್ ಆ ಒಂದು ಸಂದರ್ಭ ಇರಬಹುದು. ಇದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಾವು ಇವತ್ತು ಚೈನಾದ ಜೊತೆಗೆ ಪೈಪೋಟಿ ನಡೆಸ್ತಕ್ಕಂತಹ ಸ್ಥಿತಿ ಇದೆ. ಉತ್ತರದ ಆ ಚೈನಾದ ಗಡಿಭಾಗವನ್ನು ನೋಡಿದ್ರೆ ದೇವರೇ ನಮಗೆ ಒಂದಷ್ಟು ರಕ್ಷಣೆಯನ್ನು ಒದಗಿಸಿದ್ದಾರೆ. ಹಿಮಾಲಯ ಅನ್ನುವಂಥದ್ದು ಒಂದು ದೊಡ್ಡ ರಕ್ಷಣಾ ಗೋಡೆ. ಅಂತಹ ಇದ್ರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಏನು ಈ ಇನ್ಕರ್ಷನ್ಸ್ ಅಂತ ಕರಿತೀವಿ, ಅಂದರೆ ಒಳನುಸುಳುವಿಕೆ, ಇದು ಆಗ್ತಾನೇ ಇದೆ. ಅದನ್ನು ತಡೆಯೋದಕ್ಕಾಗಿ ನಮ್ಮ ಪ್ರಯತ್ನಗಳು ನಡೀತಾನೇ ಇದೆ. ಇದಲ್ಲದೆ ಚೈನಾ ಮತ್ತು ಪಾಕಿಸ್ತಾನದ ಮಧ್ಯೆ ಇರತಕ್ಕಂತಹ ಸಮझौता, ಅವರ ಸ್ನೇಹ, ಮತ್ತು ಸಿಪ್ಯಾಕ್ ಅನ್ನುವಂತಹ ಕಾರಿಡಾರ್ನ ನಿರ್ಮಾಣ, ಆ ಮೂಲಕ ಭಾರತವನ್ನು ಅಭದ್ರಗೊಳಿಸುವಂತಹ ಸಂಚು, ಗ್ವಾದಾರ್ ಪೋರ್ಟನ್ನು ಬಳಸಿಕೊಂಡು ಅಲ್ಲಿಂದ ಎಲ್ಲ ಸಪ್ಲೈ ಚೈನನ್ನು ಎಸ್ಟಾಬ್ಲಿಷ್ ಚೈನಾದವರೆಗೆ ಮಾಡುವಂತಹ ಹುನ್ನಾರಗಳು, ಇದೆಲ್ಲದೂ ನಡೀತಾ ಇದ್ರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂತಹ ಸ್ಥಿತಿನಲ್ಲಿ ಇವತ್ತು ಭಾರತ ಇದೆ. ಇದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳು. ಹಾಗೆ ಒಳಗಡೆ ಏನಿದೆ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಈಗಾಗಲೇ ಗೊತ್ತಿದೆ. ಸಾಧಾರಣ ಮೊನ್ನೆಯವರೆಗೂ ಮೊನ್ನೆ ಪೇಪರ್ನಲ್ಲಿ ನಾನು ನೋಡಿದೆ, ಏನು ನಕ್ಸಲಿಸಮ್ ಅನ್ನುವಂಥದ್ದಿದೆ, ನಕ್ಸಲಿಸಮ್ ಅನ್ನ ಮಟ್ಟ ಹಾಕುವಂತಹ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಕೇವಲ ಬೆರಳೆಣಿಕೆಯಷ್ಟು ನಕ್ಸಲರು ಇವತ್ತು ಕೆಲಸ ಮಾಡ್ತಕ್ಕಂಥ ಸ್ಥಿತಿ. ಆದರೆ 2004, 2005, 2006ನೇ ಸಂದರ್ಭದಲ್ಲಿ ನಾನೇ ಇದೇ ರೀತಿ ಒಂದು ಉಪನ್ಯಾಸವನ್ನು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದೆ, ಭಾರತದ ಏನು ಉತ್ತರ ಭಾಗ ಇದೆ, ನೇಪಾಳದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ನಾವು ರೆಡ್ ಕಾರಿಡಾರ್ ಮಾಡ್ತೀವಿ ಅನ್ನುವಂತಹ ಒಂದು ಸ್ಲೋಗನ್ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂತಹ ನಕ್ಸಲರು ಸಾಧಾರಣ 100 ಜಿಲ್ಲೆಗಳನ್ನು ವ್ಯಾಪಿಸಿದ್ರು. ಕರ್ನಾಟಕದಲ್ಲಿಯೂ 4-5 ಜಿಲ್ಲೆಗಳಲ್ಲಿ ಅವರ ಕೆಲಸ ಇತ್ತು. ಆದರೆ ಇವತ್ತು ನಕ್ಸಲಿಸಮ್ ಅನ್ನುವಂಥದ್ದು ಕೇವಲ ತುಣುಕುಗಳು ಮಾತ್ರ ಉಳಿದಿದೆ. ಇದು ಭಾರತ ಬದಲಾಗ್ತಾ ಇರತಕ್ಕಂಥದ್ದನ್ನು ತೋರಿಸುತ್ತೆ.
ಅದಕ್ಕೆ ಏನು ಕಾರಣ ಆಯಿತು ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಪ್ರಬುದ್ಧವಾದಂತಹ ನಾಯಕತ್ವ, ಇಡೀ ಸಮುದಾಯ ಸರ್ಕಾರದ ಜೊತೆಗೆ ನಿಂತು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಅನ್ನು ಕೊಡ್ತಕ್ಕಂತಹ ಸ್ಥಿತಿ, ಜೊತೆಗೆ ಅಲ್ಲಿ ಏನು ತುಳಿತಕ್ಕೆ ಒಳಗಾದಂತಹ ಜನರಿದ್ರು ಅವರಿಗೆ ಅನುಕೂಲಗಳನ್ನು ಮಾಡಿಕೊಡುವುದರ ಮೂಲಕ ಅವರ ಬೆಂಬಲ ನಕ್ಸಲರಿಗೆ ತಪ್ಪಿ ಹೋಗುವಂತಹ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಬೇರೆ ಬೇರೆ ಡೆವಲಪ್ಮೆಂಟಲ್ ಇಶ್ಯೂಸ್ ಇರ್ಬೋದು, ಜೊತೆಗೆ ಸರೆಂಡರ್ ಆಗ್ತೀವಿ ಅನ್ನುವಂಥವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ಕೊಡ್ತೀವಿ ಅನ್ನುವಂತಹ ಸ್ಥಿತಿಯೂ ಕೂಡ ಈ ಒಂದು ನಕ್ಸಲಿಸಮನ್ನು ಮೂಲೋತ್ಪಾಟನೆ ಮಾಡ್ತಕ್ಕಂತಹ ಒಂದು ಬದಲಾಗುತ್ತಿರುವ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಹಾಗೆ ನಾವು ಈ ಟೆರರಿಸಮ್, ಭಯೋತ್ಪಾದನೆ ಅನ್ನುವಂಥದ್ದನ್ನು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಮಟ್ಟ ಹಾಕಿದ್ದೀವಿ. ಕಾಶ್ಮೀರ ಅನ್ನುವಂತಹ ಒಂದು ರಾಜ್ಯ ಕೈಬಿಟ್ಟು ಹೋಗುತ್ತೇನೋ ಅನ್ನುವಂಥ ಸ್ಥಿತಿ ಇತ್ತು. ಆರ್ಟಿಕಲ್ 370 ಕಿತ್ತ ಹಾಕುವುದರ ಮೂಲಕ ಅಲ್ಲಿಯ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸುವುದರ ಮೂಲಕ ಇವತ್ತು ಭಯೋತ್ಪಾದನೆ ಅನ್ನುವಂಥದ್ದು ಆಲ್ಮೋಸ್ಟ್ ನಿಲ್ ಆಗಿದೆ. ಒಂದು ಕಾಲದಲ್ಲಿ ನಾವೇ ಹೇಳ್ತಾ ಇದ್ವಿ, ಭಾರತದ ಎಲ್ಲೆಡೆ ಭಯೋತ್ಪಾದನೆ ವ್ಯಾಪಿಸಿಬಿಟ್ಟಿದೆ ಅಂತ. ಬ್ಯಾಡ್ ಅನ್ನುವಂತಹ ಆಪರೇಷನ್ ಬೆಂಗಳೂರು, ಅಹಮದಾಬಾದ್, ಡೆಲ್ಲಿ ಅಂತ ನಾವು ಆಗಾಗ್ಗೆ ನೆನಪು ಮಾಡ್ಕೊಳ್ತಾ ಇದ್ವಿ ಮೊದಲು. ಈ ರೀತಿ ಅನೇಕ, ಬೆಂಗಳೂರಿನಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು, IASC ಮೇಲೆ ಭಯೋತ್ಪಾದನೆ ನಡೀತು, ಅಹಮದಾಬಾದ್ನಲ್ಲಿ ಭಯೋತ್ಪಾದನೆ ನಡೀತು, ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು, ಕಾರಾಚುಕ್ಕಲ್ಲಿ ನಮ್ಮ ಸೈನಿಕರ ಕಣ್ಣುಗಳನ್ನು ಕಿತ್ತರು, ಪಹಲ್ಗಾಮ್ನಲ್ಲಿ ದಾಳಿಗಳು ನಡೀತು, ಅದಕ್ಕಿಂತ ಮೊದಲು ಮುಂಬೈನಲ್ಲಿ 2 ಸಲ ಅಟ್ಯಾಕ್ಗಳು ನಡೀತು, ಅಡ್ವಾಣಿ ಅವರ ರಥಯಾತ್ರೆಯ ಸಂದರ್ಭದಲ್ಲಿ ಭಯೋತ್ಪಾದನೆ ನಡೀತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಡಗಳ ಮೇಲೆ ಬಾಂಬೆಸೆಯುವಂತಹ ಭಯೋತ್ಪಾದನೆಗಳು, ಇದನ್ನೆಲ್ಲ ನೋಡಿದ್ದೀವಿ ನಾವು. ಆದರೆ ಇವತ್ತು ಆ ಭಯೋತ್ಪಾದನೆಯನ್ನು ಕೂಡ ನಿಗ್ರಹಿಸ್ತಕ್ಕಂತಹ ಸ್ಥಿತಿಗೆ ಭಾರತ ಬದಲಾಗ್ತಾ ಇದೆ. ಸಂಪೂರ್ಣ ಹೋಗಿದೆಯಾ ಅಂತ ಕೇಳಿದ್ರೆ ಹೋಗಲಿಲ್ಲ. ಇವತ್ತೂ ಕೂಡ ಸ್ಲೀಪರ್ ಸೆಲ್ಲುಗಳು ಅನೇಕ ಪ್ರದೇಶಗಳಲ್ಲಿ ತುಂಬ ಗೌಪ್ಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲು ಹಾಗಿರಲಿಲ್ಲ, ಓಪನ್ ಆಗಿ ಮಾಡ್ತಾ ಇದ್ರು. ಹಾಗಾಗಿ ಇವತ್ತೂ ಕೂಡ ಇನ್ನೂ ಹೆಚ್ಚಿನವಾದಂತಹ ಒಂದು ದೃಢ ಮನಸ್ಸಿನಿಂದ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇದ್ದೀವಿ. ಹಾಗಾಗಿ ಈ ಒಂದು ಭಯೋತ್ಪಾದನೆಯನ್ನು ತಡಿಬೇಕು ಅಂತಂದಾಗ ಅದಕ್ಕೆ ನಾವು ಮಾಡಿರ್ತಕ್ಕಂಥದ್ದೇನು, ಆ ಒಂದು ತಾಣಗಳನ್ನು ನಿರ್ದಿಷ್ಟವಾಗಿ ಗುರುತಿಸಿ ಅದರ ಮೇಲೆ ಆಕ್ರಮಣವನ್ನು ನಡೆಸಿ ಅಥವಾ ಅವರನ್ನು ಬಂಧಿಸುವುದರ ಮೂಲಕ ಅಥವಾ ಅವರನ್ನು ಎಲಿಮಿನೇಟ್ ಮಾಡುವುದರ ಮೂಲಕ ಯಶಸ್ಸನ್ನು ಸಾಧಿಸ್ತಾ ಹೋದ್ವಿ. ನಂತರದಲ್ಲಿ ನಾವು ನೋಡಿದ್ವಿ, ಆಪರೇಷನ್ ಸಿಂಧೂರ್ ಆದ ನಂತರದಲ್ಲಿ ನಾವು ಅನೇಕ ಪಾಠಗಳನ್ನು ಕಲ್ತಿದ್ದೀವಿ. ಕಾರ್ಗಿಲ್ನ ಸಂದರ್ಭದಲ್ಲಿ ನಾವು ಅಮೇರಿಕನ್ ಸ್ಯಾಟಲೈಟ್ಗಳನ್ನು ಬಳಸ್ಕೊಂಡು ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೇಕಾಗಿತ್ತು. ಅಂದರೆ ಸೈನ್ಯದ ಮೂವ್ಮೆಂಟ್ಗಳು ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದನ್ನು. ಅಮೇರಿಕ ನಮಗೆ ಆ ಸಂದರ್ಭದಲ್ಲಿ ಸರಿಯಾದ ಸಹಾಯ ಮಾಡಲಿಲ್ಲ. ಹಾಗಾಗಿ ಅನೇಕ ಸಾವು ನೋವುಗಳು ನಮಗೆ ಆಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇವತ್ತು ಹಾಗಿಲ್ಲ. ನಾವಿಕ್ ಅನ್ನುವಂತಹ ನಮ್ಮದೇ ಆದಂತಹ ಒಂದು ಸ್ಯಾಟಲೈಟ್ ಮಾಹಿತಿ ನಮಗೆ ಒದಗಿಸ್ತಾ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಪಿನ್ ಬಿದ್ದಿರೋದನ್ನು ಕೂಡ ಅದನ್ನು ದೊಡ್ಡದು ಕಟ್ಟಿಗೆ ರೀತಿಯಲ್ಲಿ ತೋರಿಸ್ತಕ್ಕಂತಹ ಹೈ ರೆಸಲ್ಯೂಷನ್ ಕ್ಯಾಮರಾಗಳು ಇವತ್ತು ಕೆಲಸ ಮಾಡ್ತಕ್ಕಂತಹ ಸ್ಥಿತಿ ಬದಲಾಗುತ್ತಿರುವ ಭಾರತವನ್ನು ತೋರಿಸುತ್ತೆ. ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ನಾನು ಯಾಕೆ ಆ ಒಂದು ಕಾರ್ಗಿಲ್ಲು ಮತ್ತು ಆಪರೇಷನ್ ಸಿಂಧೂರ್ನ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಬದಲಾವಣೆಯನ್ನು ನಾವು ಕಂಡುಕೊಂಡಿದ್ದೀವಿ. ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಯಶಸ್ಸು ಕಾರಣ ಪ್ರಮುಖವಾಗಿ ನಮ್ಮ ಪೊಲಿಟಿಕಲ್ ವಿಲ್ ಒಂದು, ಎರಡನೇದು ಪ್ರಿಸಿಷನ್ ಟಾರ್ಗೆಟಿಂಗ್. ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಉಪಕರಣಗಳು, ಸ್ಯಾಟಲೈಟ್ಗಳು, ಗೌಪ್ಯ ಮಾಹಿತಿಗಳು, ಅಂದರೆ ಗೂಢಚರ್ಯ ವ್ಯವಸ್ಥೆ ನಾವು ಎಷ್ಟರ ಮಟ್ಟಿಗೆ ಗಟ್ಟಿ ಮಾಡ್ಕೊಂಡಿದ್ದೀವಿ ಅಂತಂದರೆ, ಒಂದು ಯುದ್ಧವನ್ನು ಗೆಲ್ಲಬೇಕಿದ್ರೆ ಅದು ತುಂಬ ಮಹತ್ವದ ಒಂದು ವಿಚಾರ. ಅವರ ಅಡಗುದಾಣಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ಪಿನ್ ಪಾಯಿಂಟ್ ಮಾಡಿ ಹೇಳ್ತಕ್ಕಂತಹ ಇಂಟೆಲಿಜೆನ್ಸ್ ನಮಗೆ ಸಿಗ್ತಾ ಇತ್ತು. ಅದು OS ಇಂಟ್ ಅಂತ ನಾವು ಕರಿತೀವಿ, ಅಂತಂದರೆ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಅದು ಆ ಮಾಹಿತಿಗಳನ್ನು ಪಡೆದಿದ್ವಿ. ಟೆಕ್ ಇಂಟ್ ಅಂತ ಕರಿತೀವಿ, ಟೆಕ್ನಾಲಜಿಕಲ್ ಇಂಟೆಲಿಜೆನ್ಸನ್ನು ಪಡೆದಿದ್ವಿ. ಸೈಬರ್ ಇಂಟ್ ಅಂತ ಕರಿತೀವಿ, ಸೈಬರ್ ಸ್ಪೇಸ್ನಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದೆ ಅನ್ನುವುದರ ಮೂಲಕ ಅವರು ಎಲ್ಲಿದ್ದಾರೆ ಅನ್ನುವಂಥ ನಿರ್ದಿಷ್ಟ ಸ್ಥಳವನ್ನು ಗುರುತಿಸತಕ್ಕಂಥ ಸ್ಥಿತಿ
ನಮಗೆ ಇತ್ತು. ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಎಕ್ವಿಪ್ಮೆಂಟ್ಸ್ಗಳನ್ನು ಸರಿಯಾಗಿ ಮತ್ತು ಆ ಸ್ಪೀಡಿನಲ್ಲಿ ಬಳಸ್ತಕ್ಕಂಥದ್ದು. ಯುದ್ಧ ಒಂದು ಇವತ್ತು ನಿರ್ಣಯ ಆಗಬೇಕು ಅಂತಂದರೆ ಅದಕ್ಕೊಂದು ಸ್ಪೀಡ್ ಇದೆ. ಆ ಸ್ಪೀಡನ್ನು ನಾವು ಅಚೀವ್ ಮಾಡ್ಕೊಂಡಿದ್ವಿ. ಹಾಗಾಗಿ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ. ಸ್ಪೀಡ್ ಇಲ್ಲದೆ ಹೋದರೆ ಯುದ್ಧವನ್ನು ಗೆಲ್ಲುವುದು ಕಷ್ಟ. ಇದು ಬದಲಾಗುತ್ತಿರುವ ಭಾರತ. ಹಾಗೆ ನಮ್ಮ ಹಿತಾಸಕ್ತಿಗಳು ಯಾವ್ಯಾವ್ದಿದ್ದಾವೆ? ನಮ್ಮ ಗಡಿಗಳು ನಮ್ಮ ಹಿತಾಸಕ್ತಿ, ನಮ್ಮ ಭೂಮಿ ನಮ್ದು ಹಿತಾಸಕ್ತಿ, ನಮ್ಮ ಸಮುದ್ರ ನಮ್ಮ ಹಿತಾಸಕ್ತಿ. ಕೇವಲ ಅಷ್ಟು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ, ಉದಾಹರಣೆಗೆ ನಾವು ಹಿಂದೂ ಮಹಾಸಾಗರದ ವಿಚಾರವನ್ನು ಹೇಳಿದೆ, ಅಥವಾ ಸೌತ್ ಚೈನಾ ಸಿ, ಈ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಅದರ ಮೇಲಿನ ಕಂಟ್ರೋಲ್ ಯಾರು ಪಡಿತಾರೆ ಅವರು ಈ ಸಪ್ಲೈ ಚೈನನ್ನು ನಿಯಂತ್ರಣ ಮಾಡ್ಬೋದು. ಇವತ್ತು ಏನು ಹೇಳುತ್ತೆ ಮಿಲಿಟರಿ ಅಂತಂದರೆ, ಯಾರು ಸಮುದ್ರದವನ್ನು ಹಿಡಿತಕ್ಕೆ ತಗೊಳ್ತಾರೋ ಮುಂದಿನ ಯುದ್ಧಗಳನ್ನು ಅವರು ಗೆಲ್ತಾರೆ. ಯಾರು ಸ್ಪೇಸನ್ನು ಹಿಡಿತಕ್ಕೆ ತೆಗೆದುಕೊಳ್ತಾರೋ ಅವರು ಮುಂದಿನ ಯುದ್ಧವನ್ನು ಗೆಲ್ತಾರೆ. ಯಾರು ಸೈಬರ್ ಸ್ಪೇಸನ್ನು ಹಿಡಿತಕ್ಕೆ ತೆಗೆದುಕೊಳ್ತಾರೋ ಅವರು ಮುಂದಿನ ಯುದ್ಧವನ್ನು ಗೆಲ್ತಾರೆ. ಯಾರು ಅತಿ ಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು, ಈಗ ಇತ್ತೀಚಿನ ದಿನಗಳಲ್ಲಿ ಯಾರು ಇನ್ಫಾರ್ಮೇಷನನ್ನು ಹಿಡಿತಕ್ಕೆ ತೆಗೆದುಕೊಳ್ತಾರೋ ಅವರು ಯುದ್ಧವನ್ನು ಗೆಲ್ತಾರೆ ಅಂತ. ಏನು ಈ ಇನ್ಫಾರ್ಮೇಷನ್ ವಾರ್ಫೇರ್ ಇದೆ, ಇದನ್ನು ಕೂಡ ಒಂದು ಯುದ್ಧವನ್ನು ಗೆಲ್ಲುವುದಕ್ಕೆ ಬಹುದೊಡ್ಡ ಕಾರಣವಾಗ್ತಾ ಹೋಗುತ್ತೆ. ಹಾಗೆ ಹೇಳ್ತಾ ಹೋದ್ರೆ ಇನ್ನೂ ಅನೇಕ ವಿಚಾರಗಳಿದೆ. ಆಂತರಿಕ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ನಕ್ಸಲ್ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಈಗ ನಾರ್ಕೋಟಿಕ್ ಡ್ರಗ್ಸ್. ಒಂದು ದೇಶವನ್ನ ಕೊಲ್ಲಬೇಕು ಅಂತಂದ್ರೆ ಆಂತರ್ಯದಲ್ಲಿ ಮಕ್ಕಳುಗಳಿಗೆ ಮತ್ತು ನಮ್ಮ ಪ್ರಜೆಗಳಿಗೆ ಅತಿ ಹೆಚ್ಚು ಡ್ರಗ್ಗಳನ್ನು ಕೊಡುವುದರ ಮೂಲಕ ಅವರ ಮನಸ್ಥಿತಿಯನ್ನು ಹಾಳು ಮಾಡುವುದು, ಅವರಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಕುಂದಿಸ್ತಕ್ಕಂತಹದ್ದು, ಸಮಾಜದ ಪರವಾಗಿ ನಿಲ್ಲದೇ ಇರತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಇದು ಡ್ರಗ್ಸ್ ಮೂಲಕ ಆಗುತ್ತೆ. ಇವತ್ತು ಎಷ್ಟರ ಮಟ್ಟಿಗೆ ಡ್ರಗ್ಸ್ ಭಾರತದಾದ್ಯಂತ ವ್ಯಾಪಿಸ್ತಾ ಇದೆ ಅಂತಂದರೆ, ಕರ್ನಾಟಕದಲ್ಲಿಯೂ ಕೂಡ ಅದು ವ್ಯಾಪಿಸಿಬಿಟ್ಟಿದೆ. ಮೊನ್ನೆ ನಾವು ನೋಡಿದ್ವಿ, ಮೈಸೂರಿನಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಡ್ರಗ್ಸ್ಗಳನ್ನು ಪತ್ತೆ ಮಾಡಿ ಹಿಡಿದಾಕಿದ್ರು. ಇವತ್ತು ಯೂನಿವರ್ಸಿಟಿಗಳ ಸುತ್ತಮುತ್ತ ಇರತಕ್ಕಂತಹ ಕೆಲವು ವ್ಯಾಪಾರಿ ತಾಣಗಳೇನಿದೆ ಅದು ಡ್ರಗ್ಸಿನ ಅಡ್ಡೆಗಳಾಗಿ ಮಾರ್ಪಡ್ತಾ ಇದೆ. ಇದನ್ನು ಕೂಡ ಈ ಒಂದು ಯುದ್ಧವನ್ನ ಗೆಲ್ಲಬೇಕಿದ್ರೆ ಆಂತರಿಕ ಶಕ್ತಿಯನ್ನು ಕುಂದಿಸಬೇಕಲ್ಲ, ಅದಕ್ಕೆ ಮಾಡ್ತಕ್ಕಂತಹ ಕೆಲಸ. ಮತ್ತೊಂದೇನು ಅಂತಂದ್ರೆ, ಭಯೋತ್ಪಾದಕರಿಗೆ ಫಂಡ್ ಮಾಡ್ತಕ್ಕಂತಹ ಕೆಲಸ. ಆ ಮೂಲಕ ಭಯೋತ್ಪಾದನೆಯ ಮೂಲಕ ಹಿಂದೆ ಹೇಳಿದ್ದ ಪಾಕಿಸ್ತಾನದ ಒಬ್ಬ ಜನರಲ್ ಏನು ಅಂತಂದ್ರೆ, ಇನ್ಫ್ಲಿಕ್ಟ್ 1000 ಕಟ್ಸ್ ಅಂಡ್ ಬ್ಲೀಡ್ ಇಂಡಿಯಾ ಟು ಡೆತ್ ಅಂತ. ಇನ್ಫ್ಲಿಕ್ಟ್ 1000 ಕಟ್ಸ್, ಸಾವಿರಾರು ಹಲ್ಲೆಗಳನ್ನು ಮಾಡುವ ಮೂಲಕ ರಕ್ತವನ್ನು ಹರಿಸಿ ಭಾರತವನ್ನ ಕೊಲ್ಲಬೇಕು ಅಂತ. ಅದರ ಹಿನ್ನೆಲೆಯಲ್ಲೇ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಭಯೋತ್ಪಾದನೆಗಳು. ಈ ಭಯೋತ್ಪಾದನೆಯನ್ನ ನಾವು ಇವತ್ತು ಗುರುತಿಸಿದೀವಿ, ಅದನ್ನ ಮಟ್ಟ ಹಾಕ್ತಾ ಇದ್ದೀವಿ. ಇನ್ನು ಕೆಲವೇ ವರ್ಷಗಳಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದು ಭಾರತದ ನೆಲದಲ್ಲಿ ಇರಬಾರ್ದು, ಆ ಸ್ಥಿತಿಯನ್ನ ನಿರ್ಮಾಣ ಮಾಡುವಂತಹ ಶಕ್ತಿ ಇವತ್ತು ನಾವು ಗಳಿಸ್ಕೊಂಡಿದ್ದೀವಿ. ಇದು ಬದಲಾಗುತ್ತಿರುವ ಭಾರತ. ಹಾಗೆ ಏನು ಡ್ರಗ್ ಮೆನಾಸ್ ಇದೆ, ಇದನ್ನು ತಡಿತಕ್ಕಂತಹ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಪಾಲಿಸಿಯಲ್ಲೂ ಕೂಡ ಭಾರತ ಅದನ್ನ ಚೇಂಜ್ ಮಾಡ್ತಾ ಇದೆ. ಡ್ರಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೋರ್ಟುಗಳು ಮತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ ಇವತ್ತು ನೋ ಟಾಲರೆನ್ಸ್ ಅನ್ನುವ ಸ್ಥಿತಿಗೆ ಬಂದು ತಲುಪಿದ್ದಾವೆ. ಆಗ ಹಿನ್ನೆಲೆಯಲ್ಲಿ ಎಲ್ಲ ಪನಿಷ್ಮೆಂಟ್ಗಳು ಆಗ್ತಾ ಇದೆ, ಅದನ್ನು ತಡಿತಕ್ಕಂಥ ಕೆಲಸ ಆಗ್ತಾ ಇದೆ, ಅದನ್ನು ಹಂಚಿಕೆ ಮಾಡ್ತಕ್ಕಂಥದ್ದನ್ನು ತಡಿತಕ್ಕಂಥ ಕೆಲಸ ಆಗ್ತಾ ಇದೆ, ಸರಬರಾಜುಗಳನ್ನು. ಹಾಗೆ ಅದನ್ನೂ ಕೂಡ ತಡಿತಕ್ಕಂತಹ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೆಲ್ಲಿ ಕಳ್ಳಾಟಿಕೆಯಲ್ಲಿ ಮಾಡ್ತಾರೆ ಅದನ್ನು ತಡಿತಕ್ಕಂತಹ ಸ್ಥಿತಿ, ಅದರ ಬಗ್ಗೆ ಇಂಟೆಲಿಜೆನ್ಸನ್ನು ಪಡಿತಕ್ಕಂತಹ ಸ್ಥಿತಿ, ಇದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ದೇಶ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದ ಗುಪ್ತಚರ ವ್ಯವಸ್ಥೆ ಬೇಕು. ಗುಪ್ತಚರ ವ್ಯವಸ್ಥೆ ಇಲ್ಲದೆ ಹೋದ್ರೆ ಮಾಹಿತಿಯನ್ನ ಪಡೆಯುವುದಂಥದ್ದು ತುಂಬಾ ಕಷ್ಟ. ಅವರು ಹೊರಗಡೆಯಿಂದನೂ ಕೂಡ ಮಾಹಿತಿಯನ್ನ ಪಡಿಬೇಕು. ಅದಕ್ಕೆ ನಮ್ಮ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತ ನಾವು ಕರಿತೀವಿ, ರಾ ಅಂತ, ಅವರು ಕೆಲಸ ಮಾಡ್ತಾರೆ. ಆಂತರಿಕವಾಗಿ IB ಇಂಟೆಲಿಜೆನ್ಸ್ ಬ್ಯೂರೋ ಕೆಲಸ ಮಾಡುತ್ತೆ. ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕೆ NTR ಅಂತ ಕೆಲಸ ಮಾಡುತ್ತೆ. ಇದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಭಾರತದ ರಾ ವ್ಯವಸ್ಥೆಯನ್ನೇ ಹಾಳು ಮಾಡುವುದಕ್ಕೆ ಭಾರತದ ಒಳಗಡೆಯೇ ಇದ್ದಂತಹ ಒಬ್ಬ ವ್ಯಕ್ತಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ನೀವು ತಿಳಿದುಕೊಳ್ಳೋದು. ತುಂಬಾ ಹೈಯೆಸ್ಟ್ ಪೊಸಿಷನ್ ಇದ್ದ, ಉಪರಾಷ್ಟ್ರಪತಿಯ ಸ್ಥಾನವನ್ನ ಅಲಂಕರಿಸಿದಂತಹ ವ್ಯಕ್ತಿ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಪಾಕಿಸ್ತಾನಕ್ಕೆ ತಿಳಿಸಿ ಅವರನ್ನು ಅಲ್ಲಿಯೇ ಮುಗಿಸ್ತಕ್ಕಂತಹ ಕೆಲಸವನ್ನ ಈ ದೇಶದಲ್ಲಿ ಮಾಡಲಾಗಿತ್ತು ಅನ್ನುವಂಥದ್ದನ್ನ ನಾವು ಯಾರೂ ಮರಿಬಾರದು. ಆದರೆ ಇವತ್ತು ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆಗಳನ್ನು ಹುಟ್ಟುಹಾಕುವುದರ ಮೂಲಕ
ನಾವು ತುಂಬ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಆಪರೇಷನ್ ಸಿಂಧೂರಿನ ಯಶಸ್ಸಿಗೆ ಕಾರಣ, ಪ್ರಮುಖವಾದಂತಹ ಕಾರಣ ಇಂಟೆಲಿಜೆನ್ಸ್ ಗ್ಯಾದರಿಂಗು ಕೂಡ ಆಗಿತ್ತು. ನಾವು ದುರಂಧರ್ 1, ದುರಂಧರ್ 2 ನೋಡಿದ್ದೀವಿ. ಅದರಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಕೇವಲ ನಾಟ್ ಇವನ್ 1%. ನಮ್ಮ ಅನೇಕ ಗೂಢಚರ್ಯೆಯ ಯೋಧರು ಯಾವುದೇ ಸನ್ಮಾನಕ್ಕೂ ಯಾವುದೇ ಹೆಸರನ್ನು ಇಟ್ಕೊಳ್ಳದೆ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕಾಣಿಸ್ಕೊಳ್ಳದೆ, ಯಾವುದೇ ಫೇಸ್ಬುಕ್ನಲ್ಲೂ ಕಾಣಿಸ್ಕೊಳ್ಳದೆ ನಿಗೂಢವಾಗಿ ಕೆಲಸವನ್ನು ಮಾಡುತ್ತಾನೆ ಅನೇಕ ಸಂದರ್ಭದಲ್ಲಿ ಹುತಾತ್ಮರಾಗಿರ್ತಾರೆ. ಅವರು ಹುತಾತ್ಮರ ಯಾವ ಕಾರಣಕ್ಕೆ ಆಗಿದ್ದಾರೆ ಅನ್ನುವುದು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗದಂತೆ ಅವ್ರನ್ನ ನಾವು ಸ್ಮರಿಸ್ಕೋಬೇಕು. ಇವತ್ತು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅವರು ಅಕಸ್ಮಾತಾಗಿ ಸಿಕ್ಕಿಬಿದ್ರೆ ಸರ್ಕಾರವು ಕೂಡ ಅವ್ರನ್ನ ಡಿಸೋನ್ ಮಾಡಿಬಿಡುತ್ತೆ, ನಮಗೆ ಸಂಬಂಧಪಟ್ಟವ್ರಲ್ಲ ಅವರು ಅಂತ. ಅಂತಹ ಸ್ಥಿತಿ ಇದೆ. ಆದ್ರೂ ಕೂಡ ನಮ್ಮ ಗೂಢಚರ್ಯ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ತುಂಬ ಬಲಯುತವಾಗಿದೆ. ನೀವು ಗುಪ್ತಚರ ಅಂದ ತಕ್ಷಣವೇ ನಾನು ನಿಮ್ಗೆ ಹೇಳಿದೆ ಈಗಾಗಲೇ ಡಿಫ್ರೆಂಟ್ ಇಂಟೆಲಿಜೆನ್ಸ್ ಅಂತ. ಹಾಗೆ ಕೆಲಸ ಮಾಡ್ತಕ್ಕಂತಹ ಒಂದು ದೊಡ್ಡ ಪಡೆಯು ಕೂಡ ಇವತ್ತಿನ ಬದಲಾಗುತ್ತಿರುವ ಭಾರತದ ಒಂದು ದೊಡ್ಡ ಶಕ್ತಿಯಾಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಬಜೆಟನ್ನು ನಾವು ತುಂಬ ದೊಡ್ಡದಾಗಿ ಈ ಸಲ ಮಾಡಿದ್ದೀವಿ. ಆಲ್ಮೋಸ್ಟ್ 2% ಆಫ್ ದಿ GDP. ಯಾಕೆ ಅಂತಂದರೆ ಇವತ್ತಿನ ನಾವು ಪ್ರಾಪಂಚಿಕ ವಿಚಾರವನ್ನು ಗಮನಿಸಿದಾಗ ಈ ಏನು ಯುದ್ಧ ಅನ್ನುವಂಥದ್ದಿದೆ, ಅಮೇರಿಕಾ ಮತ್ತು ಇರಾನಿನ ಯುದ್ಧ ಇರ್ಬೋದು, ಇಸ್ರೇಲ್ ಅಥವಾ ಪ್ಯಾಲೆಸ್ಟೈನ್ ಯುದ್ಧ ಇರ್ಬೋದು, ರಷ್ಯಾ ಮತ್ತು ಉಕ್ರೇನಿನ ಯುದ್ಧಗಳಿರಬಹುದು, ಇದು ಯಾವ ಸಂದರ್ಭದಲ್ಲಿಯೂ ಬೇಕಾದ್ರೂ ಅಂತಾರಾಷ್ಟ್ರೀಯ ಸ್ವರೂಪವನ್ನು ಪಡೆದು, ನಾನಿವತ್ತು ಹೇಳ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ವೈಯಕ್ತಿಕವಾಗಿ ಸತ್ಯ ಆಗಬಾರದು ಅಂತ ಮನಸ್ಸಿನಲ್ಲಿ ಇದ್ದರೂ ವಾಸ್ತವಿಕ ವಿಚಾರ ನಮ್ಮ ಕಣ್ಣು ಮುಂದೆ ಗೋಚರ ಆಗುತ್ತೆ. ಬರುವ 4-5 ವರ್ಷಗಳಲ್ಲಿ ಇದು ವಿಶ್ವಯುದ್ಧಕ್ಕೆ ಬದಲಾದ್ರೂ ಕೂಡ ನಾವು ಯಾರೂ ಆಶ್ಚರ್ಯ ಪಡ್ತಕ್ಕಂಥ ಸ್ಥಿತಿನಲ್ಲಿಲ್ಲ. ಥರ್ಡ್ ವರ್ಲ್ಡ್ ವಾರ್ಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಎಲ್ಲ ಕಡೆನೂ ಕೂಡ ಇವತ್ತು ರಿಜೀಮ್ ಚೇಂಜ್ ಅನ್ನುವ ಹೆಸರಿನಲ್ಲಿ ಅಮೇರಿಕಾ ಆಟವನ್ನು ಆಡ್ತಾ ಇದೆ. ನಮಗೆ ನಮ್ಮ ಶತ್ರು ಯಾರು ಅಂತ ನೋಡಬೇಕಿದ್ರೆ ಕಣ್ಣಿಗೆ ಸಡನ್ನಾಗಿ ಕಾಣುವಂಥದ್ದು ಪಾಕಿಸ್ತಾನ, ನಂತರ ಕಾಣ್ತಕ್ಕಂಥದ್ದು ಚೈನಾ, ನಂತರದಲ್ಲಿ ಸುತ್ತಮುತ್ತ ಕೆಲವೊಂದು ಕಿರುಕುಳ ಕೊಡುವಂತಹ ದೇಶಗಳು ಬಾಂಗ್ಲಾದೇಶ ಸೇರಿ ಅಂತ ನಾವು ಅನ್ಕೋತೀವಿ. ಆದರೆ ಅದು ಯಾವುದೂ ಅಲ್ಲ. ಅಮೇರಿಕಾದ ಒಳಗಡೆ ಇರತಕ್ಕಂತಹ ಡೀಪ್ ಸ್ಟೇಟ್ ಅಂತ ನಾವು ಏನು ಕರಿತೀವಿ, ಆ ಡೀಪ್ ಸ್ಟೇಟು ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಯುದ್ಧಕ್ಕೆ ಹುನ್ನಾರವನ್ನು ನಡೆಸ್ತಾ ಇದೆ. ಇಡೀ ಪ್ರಪಂಚದಲ್ಲಿ ತಾನೇ ದೊಡ್ಡಣ್ಣನಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ, ಅದರ ಹಿನ್ನೆಲೆಯಲ್ಲಿ ಅಲ್ಲಿಯ ಡೀಪ್ ಸ್ಟೇಟ್ ಏನಿದೆ, ಅವರು ಇಡೀ ಅಮೇರಿಕಾದ ಮಿಲಿಟರಿ ಇರಬಹುದು ಅಥವಾ ಅಲ್ಲಿಯ ರಾಜಕೀಯ ಶಕ್ತಿಗಳಿರಬಹುದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರಬಹುದು, ಅದರ ಮೇಲೆ ಪ್ರಭಾವವನ್ನು ಬೀರಿ ತಮಗೆ ಬೇಕಾದಂತೆ ಕುಣಿಸ್ತಕ್ಕಂತಹ ಕೆಲಸವನ್ನು ಇವತ್ತು ಅಮೇರಿಕಾ ಮಾಡ್ತಾ ಇದೆ. ಆ ಡೀಪ್ ಸ್ಟೇಟಿನ ಹುನ್ನಾರ ನನಗೆ ಅನ್ನಿಸ್ತಾ ಇರತಕ್ಕಂಥದ್ದು ಮುಂಬರುವ 4-5 ವರ್ಷಗಳಲ್ಲಿ ವಿಶ್ವಯುದ್ಧವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಗಿರುತ್ತೆ. ಅದಕ್ಕೆ ನಮ್ಮ ತಯಾರಿ ಇವತ್ತು ಏನು? ನಾವು ಇಷ್ಟೆಲ್ಲ ಬದಲಾಗ್ತಾ ಇದ್ದೀವಿ, ಆದರೆ ನಮ್ಮ ಸ್ಥಾನ ಯಾವುದು ಅನ್ನುವುದನ್ನು ನಾವಿವತ್ತು ನೋಡ್ಕೋಬೇಕು. ಎಲ್ಲಿಯವರೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಶ ನನ್ನದು, ನೇಷನ್ ಫಸ್ಟ್, ನಾನು ಹೋದರೂ ತೊಂದರೆ ಇಲ್ಲ, ದೇಶ ಮುಖ್ಯ ಅನ್ನುವಂಥದ್ದನ್ನು ತಲೆಯೊಳಗೆ ಇಟ್ಕೊಂಡಿರ್ತಾನೆ, ಅಲ್ಲಿಯವರೆಗೆ ಬರುವಂತಹ ಯುದ್ಧವನ್ನು ಕೂಡ ನಾವು ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಪಡೆದು ಬಿಡ್ತೀವಿ. ಕೇವಲ ಮಿಲಿಟರಿ ಇಕ್ವಿಪ್ಮೆಂಟ್ನಿಂದ ಗೆಲ್ತಕ್ಕಂತಹ ಯುದ್ಧಗಳಲ್ಲ ಬರುವ ಯುದ್ಧಗಳು. ನಾನು ಈಗಾಗಲೇ ಹೇಳಿದೆ, ಕೇವಲ ಡ್ರೋನ್ಗಳಲ್ಲಿ ಗೆಲ್ತಕ್ಕಂಥದ್ದಲ್ಲ, ಕೇವಲ ಯುದ್ಧ ವಿಮಾನಗಳಲ್ಲಿ ಗೆಲ್ತಕ್ಕಂಥದ್ದಲ್ಲ, ಕೇವಲ ಮಿಸೈಲ್ಗಳಲ್ಲಿ ಗೆಲ್ತಕ್ಕಂಥದ್ದಲ್ಲ,
ಕೇವಲ ಇನ್ಫೆಂಟ್ರಿಯಿಂದ ಗೆಲ್ತಕ್ಕಂಥದ್ದಲ್ಲ, ಕೇವಲ ಆರ್ಮ್ಡ್ ಕೋರ್ನಿಂದ ಗೆಲ್ತಕ್ಕಂಥದ್ದಲ್ಲ, ನೇವಿಯಿಂದನೂ ಅಲ್ಲ. ಆದರೆ ಈ ಏನು ರಿಜಿಮ್ ಚೇಂಜ್ ಅನ್ನುವಂಥದ್ದನ್ನು ಮಾಡೋದಕ್ಕೆ ಹೊರಟಿದ್ದಾರೆ, ಅದು ಕಾರಣ ಆಗಬಹುದು. ಶ್ರೀಲಂಕಾದಲ್ಲಿ ನೋಡಿದ್ವಿ ನಾವು ರಿಜಿಮ್ ಚೇಂಜ್, ಬಾಂಗ್ಲಾದೇಶದಲ್ಲಿ ನೋಡಿದ್ವಿ ರಿಜಿಮ್ ಚೇಂಜ್, ನೇಪಾಳದಲ್ಲಿ ನೋಡಿದ್ವಿ ರಿಜಿಮ್ ಚೇಂಜ್, ಅದಕ್ಕಿಂತ ಮೊದಲು ಲಿಬಿಯಾದಲ್ಲಿ ನೋಡಿದ್ವಿ ರಿಜಿಮ್ ಚೇಂಜ್, ಅದಕ್ಕಿಂತ ಮೊದಲು ಇರಾಕ್ನಲ್ಲಿ ಸದ್ದಾಂ ಹುಸೇನ್ನ ಹಣೆಪಟ್ಟಿಯನ್ನು ಕೊಟ್ಟು ಅವನು ನ್ಯೂಕ್ಲಿಯರ್ ವೆಪನ್, ಕೆಮಿಕಲ್ ವೆಪನ್ಗಳನ್ನ ಇಟ್ಕೊಂಡಿದ್ದಾನೆ, ಆ ಕಾರಣಕ್ಕಾಗಿ ನಾವು ಬದಲಾಯಿಸ್ತಾ ಇದ್ದೀವಿ ಅಂತ ರಿಜಿಮ್ ಚೇಂಜ್. ಈಗ ಇರಾನಿನಲ್ಲಿಯೂ ಕೂಡ ರಿಜಿಮ್ ಚೇಂಜಿಗೆ ಹೊರಟಿದ್ದಾರೆ. ನಂತರದಲ್ಲಿ ಅಮೆರಿಕ ಈಗ ಹೇಳ್ತಾ ಇದೆ ನಾವು ಕೆನಡಾವನ್ನು ಕೂಡ ಆಕ್ರಮಿಸ್ಕೊಳ್ಬಹುದು, ಸ್ಪೇನನ್ನು ಕೂಡ ಆಕ್ರಮಿಸ್ಕೊಳ್ಬಹುದು, ಅದಿಲ್ಲದೆ ಹೋದರೆ ನಮಗೆ ಬೇಕಾದಂತಹ ಸರ್ಕಾರವನ್ನು ತರಬಹುದು ಅಂತ. ಮೊಡೊರೋ ಅನ್ನುವಂತಹ ವ್ಯಕ್ತಿಯನ್ನು ರಾತ್ರೋರಾತ್ರಿ ಎತ್ಕೊಂಡು ಬಂದು ಅಲ್ಲಿ ರಿಜಿಮ್ ಚೇಂಜ್, ಅವರಿಗೆ ಬೇಕಾದಂತಹ ವ್ಯಕ್ತಿಗಳನ್ನು ಸ್ಥಾಪಿಸುವುದರ ಮೂಲಕ ಇಡೀ ವ್ಯವಸ್ಥೆಯನ್ನು ಹಿಡಿತಕ್ಕೆ ತೆಗೆದುಕೊಂಡು ಇಡೀ ದೇಶವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂತಹ ಹುನ್ನಾರವನ್ನು ಇವತ್ತು ಅಮೆರಿಕ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಉತ್ತರ ಏನು ಅನ್ನುವಂತಹದ್ದನ್ನು ನಾವು ನೋಡಬೇಕು. ದೇಶ ಮಿಲಿಟರಿಯಾಗಿ ನಾವು ಅದನ್ನು ಎದುರಿಸ್ತೀವಿ, ಆದರೆ ಆಂತರಿಕವಾಗಿ ಗೊಂದಲಗಳಿದ್ದಾಗ ಹೇಗೆ ಎದುರಿಸೋಕೆ ಸಾಧ್ಯ? ಹಾಗಾಗಿ ನಮ್ಮಲ್ಲಿಯ ದೇಶಭಕ್ತಿಯನ್ನು ನಾವು ಇನ್ನೂ ಜಾಗೃತಗೊಳಿಸ್ಕೋಬೇಕು. ಇರತಕ್ಕಂತಹ ದೇಶಭಕ್ತಿಯನ್ನು ಇಮ್ಮಡಿಗೊಳಿಸುವುದರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ ಅನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂತಹ ಮಾನಸಿಕ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೋಬೇಕಾಗಿದೆ. ಕೆಲವು ಸಲ ನಮಗೆ ಆಶ್ಚರ್ಯ ಆಗತ್ತೆ, ಗಾಬರಿ ಆಗತ್ತೆ. ರಾತ್ರೋರಾತ್ರಿ ಜಿರಳೆಗಳು ಬಂದು ಕಾಟ ಕೊಡೋದಕ್ಕೆ ಶುರು ಮಾಡ್ತಾವಲ್ಲ ಅಂತ. ಆದರೆ ಅದಕ್ಕೆ ಉತ್ತರವನ್ನು ಯಾರು ಕೊಡಬೇಕು? ಜನಸಾಮಾನ್ಯರು ಕೊಡಬೇಕು. ಇವತ್ತು ಈ ದೇಶದ ಪ್ರಜೆಗಳು ಕೊಡಬೇಕು, ದೇಶವನ್ನು ಪ್ರೀತಿಸುವ ಜನಗಳು ಕೊಡಬೇಕು, ದೇಶಭಕ್ತರುಗಳು ಅದಕ್ಕೆ ಉತ್ತರವನ್ನು ಕೊಡಬೇಕು. ನನಗೆ ಜ್ಞಾಪಕ ಇದೆ, ನಾನು ಈ ಸಂದರ್ಭದಲ್ಲಿ ಹೇಳಿದ್ರೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ನಾನೊಂದು ಊರಿಗೆ ಹೋಗಿದ್ದೆ. ಆ ಊರಿಗೆ ಸಾಧಾರಣ ಈ ಒಂದು 15 ವರ್ಷಗಳ ಹಿಂದೆ ಅಲ್ಲಿ ಒಬ್ಬ ಕಾರ್ಯಕರ್ತರ ಮನೆಯಲ್ಲಿ ಉಳ್ಕೊಂಡಿದ್ದೆ. ಆ ಕಾರ್ಯಕರ್ತರ ಮನೆಯಲ್ಲಿ ತುಂಬ ಬಡತನ ಅವರದ್ದು. ಅಲ್ಲೆಲ್ಲ ಈ ಮಲಗೋದಕ್ಕೆ ಚಾರ್ಪಾಯಿ ಅಂತ ಕೊಡ್ತಾರೆ, ಹಗ್ಗದ ಮಂಚ. ಆ ಹಗ್ಗದ ಮಂಚವನ್ನು ಬಿಸಿಲಲ್ಲಿ ಇಟ್ಟಿದ್ರು ಒಂದು 5-6. ನಾನು ಇದು ಬಿಸಿಲಲ್ಲಿ ಏನಕ್ಕೆ ಇಟ್ಟಿದ್ದೀರಿ ಅಂತ ಕೇಳಿದೆ. ಅವರು ಹೇಳಿದ್ರು ಈ ತಿಗಣೆಗಳಾಗ್ಬಿಟ್ಟಿದ್ದಾವೆ ಸ್ವಲ್ಪ, ಅದರಿಂದ ಬಿಸಿಲಿನಲ್ಲಿ ಇಟ್ಟಿದ್ದೀವಿ. ಕೆಳಗಡೆ ಒಂದು ಸ್ವಲ್ಪ ನಾವು ಈ ಮೆಣಸಿನ ಪುಡಿಯನ್ನು ಹಾಕಿ ಬೆಂಕಿ ಹಾಕ್ತೀವಿ, ಅದೆಲ್ಲ ಬೀಳ್ತಾ ಇರ್ತವೆ ಅಂತ. ಆಮೇಲೆ ಏನು ಮಾಡ್ತೀರಿ ಅಂತ. ಇಲ್ಲ, ನಮ್ಮ ಮನೆಯಲ್ಲಿ ಸುಮಾರು ಒಂದು 5-6 ಈ ಹವಾಯಿ ಚಪ್ಪಲಿ ಇದೆಯಲ್ಲ, ಹವಾಯಿ ಚಪ್ಪಲಿಗಳನ್ನು ಇದ್ರ ತೆಗೆದಿರ್ತೀವಲ್ಲ, ಅಂಗುಷ್ಟವನ್ನು ತೆಗೆದಿರ್ತಕ್ಕಂಥದ್ದು, ಆ ಹಿಂದ್ಗಡೆ ಅವರು ಉಪಯೋಗಿಸಿ ಅದು ಒಂಥರ ಈ ಅರ್ಧ ಚಂದ್ರಾಕೃತಿಗೆ ಹಿಂದ್ಗಡೆ ಬಂದುಬಿಟ್ಟಿರುತ್ತದು. ಆ ರೀತಿಯ ಒಂದಷ್ಟು ಇಟ್ಕೊಂಡಿದ್ದೀವಿ ಅಂತಂದರು. ಏನು ಮಾಡ್ತೀರಿ ಅದು ಅಂತ ಕೇಳಿದೆ. ಅದು ಬೀಳ್ತಾ ಇರ್ತಾವಲ್ಲ, ಹಾಗೇನೆ ಪಟ 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 ಅಂತ ಹೊಡೆದ್ಬಿಟ್ಟು ಸಾಯಿಸ್ತೀವಿ ಅಂತಂದರು. ಅರ್ಥ ಆಗಿರಬೇಕು. ಈ ರೀತಿ ಶಬ್ದಗಳನ್ನು ನಾನು ಹೇಳಿರ್ಬೋದು, ಆದರೆ ಇದರ ಹಿಂದಿರ್ತಕ್ಕಂತಹ ಒಂದು ಭೀಕರವಾದಂತಹ ಹುನ್ನಾರಗಳನ್ನು ಎದುರಿಸುವಂತಹ ತಾಕತ್ತು, ಸಾಮರ್ಥ್ಯ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳು ತುಂಬ ದುರಂತದ ದಿನಗಳಾಗುವಂತಹ ಸ್ಥಿತಿ ಇದೆ. ಆದರೆ ಹೆದರಬೇಕಾಗಿದ್ದಿಲ್ಲ. ನಮಗೆ ಸಮರ್ಥವಾದಂತಹ ನಾಯಕತ್ವ ಇದೆ, ಸಮರ್ಥವಾದಂತಹ ಯುದ್ಧೋಪಕರಣಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ನೇವಿಗೆ ಸಂಬಂಧಪಟ್ಟಿರತಕ್ಕಂತಹ ಅರಿಧಾಮನ್ ಅನ್ನುವಂತಹ ನ್ಯೂಕ್ಲಿಯರ್ ವೆಪನೈಸ್ಡ್ ಸಿಸ್ಟಮ್ಗಳನ್ನು ನಾವು ತಂದಿದ್ದೀವಿ. ಮಿಸೈಲ್ಗಳು, ಖಂಡಾಂತರ ಕ್ಷಿಪಣಿಗಳನ್ನು ನಾವು ಡೆವಲಪ್ ಮಾಡಿದ್ವಿ. ಅಗ್ನಿ ಅಂತ ಕ್ಷಿಪಣಿಗಳು, ಬ್ರಹ್ಮೋಸ್ ಅಂತ ಕ್ಷಿಪಣಿಗಳು ಹಿಂದಿರಲಿಲ್ಲ. ಅದಲ್ಲ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇರಲಿಲ್ಲ, 71ನೇ ಇಸ್ವಿ ಸಂದರ್ಭದಲ್ಲಿ ಇರಲಿಲ್ಲ, 62-63ರಲ್ಲಿ ಚೈನಾ ಯುದ್ಧದ ಸಂದರ್ಭದಲ್ಲಿ ಹಾಕುವುದಕ್ಕೆ ಕಾಲಿಗೆ ಬೂಟೇ ಇರಲಿಲ್ಲ. ಸೈನಿಕರ ಕಾಲುಗಳು ಹಿಮದಲ್ಲಿ ಕೊಳೆತು ಹೋಗ್ತಾ ಇದ್ವು. ಇವತ್ತು ಭಾರತ ಬದಲಾಗಿದೆ, ಭಾರತ ಸಮರ್ಥವಾಗಿದೆ, ಭಾರತ ಮತ್ತೆ ಎದ್ದು ನಿಲ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಮೇಲೆ ಅನೇಕರ ಕಣ್ಣು ಬಿದ್ದಿದೆ. ವಿಶ್ವ ನಮ್ಮನ್ನು ಗುರುತಿಸ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಡಿಪ್ಲೊಮೆಸಿಯಲ್ಲಿ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲಿನ ಅನೇಕ ದೇಶಗಳ ಜೊತೆಗೆ ನಮ್ಮ ಸಂಬಂಧಗಳನ್ನು ತುಂಬ ಉತ್ತಮವಾಗಿ ಬೆಳೆಸ್ಕೊಳ್ತಾ ಇದ್ದೀವಿ. ಇವತ್ತು ಮಿಲಿಟರಿ ಡಿಪ್ಲೊಮೆಸಿ ಮಾತ್ರ ಅಲ್ಲ,
ಏನು ರೆಗ್ಯುಲರ್ ಡಿಪ್ಲೊಮೆಸಿ ಅಂತ ನಾವು ಕರಿತೀವಿ, ಅದನ್ನು ಕೂಡ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಕೇವಲ ನಾವು ಒಂದು ಯುದ್ಧವನ್ನು ಮಿಲಿಟರಿ ಇಕ್ವಿಪ್ಮೆಂಟ್ ಮೇಲೆ ಮಾತ್ರ ಆಗೋದಿಲ್ಲ, ಸಾಫ್ಟ್ ಪವರ್ ಅಂತ ನಾವು ಕರಿತೀವಿ. ಸಾಫ್ಟ್ ಪವರ್ ಯಾವುದು? ಈ ಡಿಪ್ಲೊಮೆಸಿ ಅಂತಕ್ಕಂಥದ್ದು. ಡಿಪ್ಲೊಮೆಸಿಯ ಅನೇಕ ಆಯಾಮಗಳಿದೆ. ಸಾಂಸ್ಕೃತಿಕವಾಗಿ ನಾವು ಬೇರೆ ದೇಶಗಳ ಜೊತೆಗೆ ನಮ್ಮ ಸಂಬಂಧಗಳನ್ನು ಬೆಳೆಸ್ಕೊಳ್ಳುವಂತಹದ್ರ ಮೂಲಕ, ನಮ್ಮ ಮತ್ತು ಅವರು ವಿಚಾರಗಳನ್ನು ಹಂಚಿಕೊಳ್ಳುವುದರ ಮೂಲಕ. ನಾವು ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ವಿ ಫಾರ್ಮಾ ಡಿಪ್ಲೊಮೆಸಿ. ಕೋವಿಡ್ ಲಸಿಕೆಯನ್ನು ಅನೇಕ ದೇಶಗಳಿಗೆ ಫ್ರೀಯಾಗಿ ಕೊಟ್ಟು ಅವರು ನಮ್ಮ ಸ್ನೇಹಿತರಾಗುವಂತೆ ನಾವು ನೋಡ್ಕೊಂಡ್ವಿ. ಇದು ಏನು ಬಲಾಢ್ಯ ದೇಶಗಳು ಅಂತ ಇದ್ದಾವೆ, ಅವರ ಕಣ್ಣನ್ನು ಕೆಂಪಾಗಿಸಿದೆ. ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಪ್ಲೈ ಚೈನ್ಗಳನ್ನು ನಾವು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ. ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ನೋಡಿ ನೀವು, ಏನು ಪೆಟ್ರೋಲಿಯಂಗೆ ಹಾಹಾಕಾರ ಪ್ರಾರಂಭ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ನಾವು ರಷ್ಯಾದಿಂದ ಕಡಿಮೆ ದರದಲ್ಲಿ ಪೆಟ್ರೋಲನ್ನು ಪಡ್ಕೊಂಡ್ವಿ. ಈಗ ಏನು ಇರಾನ್ ಮತ್ತು ಅಮೆರಿಕ ಯುದ್ಧ ನಡೀತಾ ಇದೆ, ಆ ಸಂದರ್ಭದಲ್ಲಿಯೂ ಕೂಡ ನಾವು ಹೇಗೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ರೆಡ್ ಸೀನ ಏನು ಸಪ್ಲೈ ಚೈನ್ ಇದೆ ಅದನ್ನು ಉತ್ತಮ ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ದೇಶಗಳ ಜೊತೆಗೆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳುವುದರ ಮೂಲಕ ಭಾರತ ಇವತ್ತು ಬದಲಾಗ್ತಾ ಇದೆ. ಭಾರತದ ರಕ್ಷಣಾ ವ್ಯವಸ್ಥೆ ಗಟ್ಟಿಯಾಗ್ತಾ ಇದೆ. ಹಾಗಾಗಿ ನಾವು ಯಾರೂ ಅಧೈರ್ಯ ಪಡ್ತಕ್ಕಂತಹ ಸ್ಥಿತಿನಲ್ಲಿ ಇವತ್ತಿಲ್ಲ. ಇಷ್ಟು ಮಾತ್ರ ಅಲ್ಲ, ಹಿಂದೆ ನಾವು ಅನೇಕ ವಿಚಾರಗಳಿಗೆ ಬೇರೆ ಬೇರೆ ದೇಶಗಳನ್ನು ಅವಲಂಬಿಸ್ತಕ್ಕಂತಹ ಸ್ಥಿತಿ ಇತ್ತು. ಇವತ್ತು ಭಾರತ ಆತ್ಮನಿರ್ಭರವಾಗ್ತಾ ಇದೆ. ಇಂಡಿಜಿನಿಯಸ್ ಪ್ರೊಡಕ್ಷನ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫ್ಯಾಕ್ಟರಿಗಳು ಪ್ರಾರಂಭ ಆಗಿದೆ. ಅದು ಪಬ್ಲಿಕ್ ಸೆಕ್ಟಾರ್ ಇರಬಹುದು ಅಥವಾ ಪ್ರೈವೇಟ್ ಸೆಕ್ಟಾರ್ಗಳಿರಬಹುದು. ಇದು ಎಲ್ಲ ಕಡೆಗಳಲ್ಲಿಯೂ ಕೂಡ ನಾವು ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಆ ಮೂಲಕ ಒಂದು ದೇಶ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅಂತಂದರೆ ಅದು ಎಷ್ಟು ಆತ್ಮನಿರ್ಭರ ಆಗತ್ತೋ ಅಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಹಿಂದೆ ನಾವು ಯಾವುದೋ ಒಂದು ವೆಪನ್ ತಗೋಬೇಕು ಅಂತಂದ್ರೆ ಅಮೆರಿಕಾದ ಕಡೆನೋ, ಜರ್ಮನಿ ಕಡೆನೋ, ಫ್ರಾನ್ಸ್ ರಾಫೆಲ್ ಕಡೆನೋ ಇನ್ಯಾವುದೋ ನೋಡಬೇಕಾಗಿತ್ತು. ಇವತ್ತು ನಾವೇನೇ ಅದನ್ನು ಸೃಷ್ಟಿ ಮಾಡ್ತಕ್ಕಂಥ ಸ್ಥಿತಿ ಬಂದಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಮಾಡಬೇಕಾಗಿದ್ದಿದೆ, ಮಾಡ್ತಾ ಇದ್ದೀವಿ. ಕೇವಲ ಅಷ್ಟು ಮಾತ್ರ ಅಲ್ಲ, ಡಾಟಾ ಕಂಟ್ರೋಲ್. ಒಂದು ಯುದ್ಧವನ್ನು ಗೆಲ್ಲೋದಕ್ಕೆ ಒಂದು ಡಾಟಾವನ್ನು ಕಂಟ್ರೋಲ್ ಯಾರು ಮಾಡ್ತಾರೆ ಅವರು ಇವತ್ತು ಯುದ್ಧವನ್ನು ಗೆಲ್ಬೋದು. ತುಂಬ ಸರಳವಾಗಿ ಹೇಳ್ತೀನಿ, ನಮ್ಮ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲ್ನಿಂದನೇ ನಮ್ಮ ಬ್ಯಾಂಕ್ ಆಪರೇಷನ್ಸ್ಗಳನ್ನು ನಾವು ಮಾಡ್ತೀವಿ. ಅಂತಂದರೆ ಹಣವನ್ನು ಕೊಡೋದಿರ್ಬೋದು, ಹಣವನ್ನು ತೆಗೆದುಕೊಳ್ಳೋದಿರ್ಬೋದು, ಅಲ್ಲಿ ಅಕೌಂಟಲ್ಲಿ ಎಷ್ಟಿದೆ ಅಂತ ನೋಡೋದಿರ್ಬೋದು, ಸ್ವಿಗ್ಗಿಗೆ ಆರ್ಡ್ರ್ ಮಾಡೋದಿರ್ಬೋದು, ಝೊಮ್ಯಾಟೋಗೆ ಆರ್ಡ್ರ್ ಮಾಡೋದಿರ್ಬೋದು, ಫೇಸ್ಬುಕ್ಕನ್ನು ನೋಡ್ತಕ್ಕಂಥದ್ದಿರ್ಬೋದು, ಇನ್ಯಾವುದೋ ಇನ್ಸ್ಟಾಗ್ರಾಮನ್ನು ನೋಡ್ತಕ್ಕಂಥದ್ದಿರ್ಬೋದು, ಆ ಮೂಲಕ ಆರ್ಡ್ರ್ ಮಾಡ್ತಕ್ಕಂಥದ್ದಿರ್ಬೋದು. ಈ ರೀತಿ ಅನೇಕ ಆರ್ಥಿಕ ಚಟುವಟಿಕೆಗಳನ್ನು, ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಾವು ಇವತ್ತು ನಮ್ಮ ಮೊಬೈಲ್ ಮೂಲಕನೇ ಮಾಡ್ತಾ ಇದ್ದೀವಿ. ಆದರೆ ಈ ಮೊಬೈಲಿಗೆ ಬಳಸ್ತಾ ಇರ್ತಕ್ಕಂಥದ್ದು ಯಾವುದು? ಡಾಟಾ. ತುಂಬ ಸರಳವಾಗಿ ಒಂದು ಆಲೋಚನೆ ಮಾಡಿ, ನಾಳೆ ಈ ಡಾಟಾ ಇಲ್ಲ ನಾಳೆಯಿಂದ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ಎನರ್ಜಿ ಸಪ್ಲೈ ನಿಂತೋಯ್ತು ಅಂತಂದ್ರೆ, ಉದಾಹರಣೆಗೆ ಈ ಮೊಬೈಲನ್ನು ಚಾರ್ಜೇ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಕರೆಂಟೇ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆದರೆ ಏನಾಗ್ಬೋದು? ಒಂದು ದೇಶವನ್ನು ಯುದ್ಧ ಮಾಡುವುದೇ ಬೇಡ, ಹಾಗೇನೆ ಸರೆಂಡರ್ ಮಾಡಿಸ್ಬಿಡ್ಬೋದು. ಇವತ್ತಿನ ನಮ್ಮ ಡಾಟಾಗಳೆಲ್ಲ ಸ್ಟೋರೇಜ್ ಆಗಿರ್ತಕ್ಕಂಥ ವಿದೇಶಗಳಲ್ಲಿ. ಆದರೆ ಇವತ್ತು ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಭಾರತದ ಒಳಗಡೆನೇ ಡಾಟಾ ಸ್ಟೋರೇಜ್ಗಾಗಿ. ಆ ಕಾರಣಕ್ಕಾಗಿಯೇ ನಾವು ವೆಂಬು ಶ್ರೀಧರ್ ಅವರ ಝೋಹೋ ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಹೆಚ್ಚೆಚ್ಚು ನಾವು ನಮ್ಮ ಡಾಟಾ ಸೆಂಟರ್ಗಳ ಮೂಲಕ, ನಮ್ಮದೇ ದೇಶದ ಇಮೇಲ್ಗಳ ಮೂಲಕ, ನಮ್ಮದೇ ದೇಶದ ವಾಟ್ಸಪ್ಗೆ ಪರ್ಯಾಯವಾಗಿರ್ತಕ್ಕಂಥದ್ದು ಎಂಥದ್ದು ಹೆಸರಿದೆಯಲ್ಲ, ಅರಟೈ, ಅದನ್ನು ಬಳಸ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಬೇಕು. ಜಾಸ್ತಿ ದಿವಸ ಇರುತ್ತೆ ಈ ವಾಟ್ಸಪ್ಗಳು, ಫೇಸ್ಬುಕ್ಗಳು ಅಥವಾ ಇನ್ಸ್ಟಾಗ್ರಾಮ್ಗಳು ಅಂತ ನನಗನ್ಸಲ್ಲ ಯುದ್ಧದ ಸ್ಥಿತಿನಲ್ಲಿ. ಯಾಕೆಂದರೆ ಅನಿವಾರ್ಯವಾಗಿ ಮಿಸ್ಇನ್ಫಾರ್ಮೇಷನ್ ಮಾಡುವಾಗ ಅದು ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ನಾವು ಬ್ಯಾನ್ ಮಾಡುವ ಸ್ಥಿತಿಗೂ ಕೂಡ ಹೋಗ್ಬೋದು. ಇವತ್ತೂ ಕೂಡ ಕೋರ್ಟಲ್ಲಿ ಕೇಸ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಯಾರು ಡಾಟಾವನ್ನು ಕಂಟ್ರೋಲ್ ಮಾಡ್ತಾರೋ
ಅವರು ಇಡೀ ಪ್ರಜಾ ಸಮೂಹವನ್ನೇ ಕಂಟ್ರೋಲ್ ಮಾಡ್ತಾರೆ. ಯಾರು ಪ್ರಜಾ ಸಮೂಹವನ್ನು ಕಂಟ್ರೋಲ್ ಮಾಡ್ತಾರೆ ಅವರು ಅಧಿಪತ್ಯವನ್ನು ನಡೆಸ್ತಾರೆ. ಆದರೆ ಅದಕ್ಕೆ ಪರ್ಯಾಯವಾಗಿ ನಾವು ಕೂಡ ಹೆಜ್ಜೆಯನ್ನು ಇವತ್ತಿಡ್ತಾ ಇದ್ದೀವಿ. ತುಂಬ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಾಳೆ ಯುದ್ಧದ ಸ್ಥಿತಿ ನಿರ್ಮಾಣ ಆಗತ್ತೆ, ನಮ್ಮ ಡ್ಯಾಮ್ಗಳನ್ನ ಮಿಸೈಲ್ಗಳನ್ನು ಹಾಕಿ ಬಾಂಬ್ ಹಾಕಿ ಧ್ವಂಸ ಮಾಡಿಬಿಡ್ತಾರೆ. ಏನು ಹೈಡ್ರೋ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದಿದೆ, ಅದನ್ನು ತೆಗೆದುಹಾಕತಕ್ಕಂಥದ್ದು ಭಾರಿ ದೊಡ್ಡ ಕೆಲಸ ಅಲ್ಲ. ಸೋಲಾರ್ನ ನಾವು ಎಷ್ಟಕ್ಕೆ ಹೋಗಿದ್ದೀವಿ? ಬೇರೆ ಪರ್ಯಾಯ ಇಂಧನ ಮೂಲಗಳು ನಮ್ದು ಯಾವುದು? ಇದನ್ನು ಕೂಡ ಒಂದು ದೇಶ ಸಮರ್ಥವಾಗಿ ಮಿಲಿಟರಿಲಿ ಎದ್ದು ನಿಲ್ಲುವುದಕ್ಕಾಗಿ ಬೇಕಾಗಿರ್ತಕ್ಕಂತಹ ಉಪಕರಣಗಳು. ಅದು ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ನೇ ಚಾರ್ಜ್ ಮಾಡೋಕ್ಕಾಗಲ್ಲ. ಮೊಬೈಲ್ ಚಾರ್ಜ್ ಆಗಿಲ್ಲ ಅಂತಂದ್ರೆ ನಿಮಗೆ ಯಾವ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ನಾಳೆ ಡಾಟಾ ಅದರಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಏನೂ ಟ್ರಾನ್ಸಾಕ್ಷನ್ ಆಗಲ್ಲ. ನೇಪಾಳದಲ್ಲಿ ಯಾಕೆ ಬದಲಾವಣೆ ಆಯಿತು? ಅಲ್ಲಿಯ ಇನ್ಸ್ಟಾಗ್ರಾಮು, ಅಲ್ಲಿಯ ವಾಟ್ಸಪ್ಗಳನ್ನ ನಿರ್ಬಂಧನೆ ಮಾಡಿದ್ರು. ಮಾಡಿದ ತಕ್ಷಣ ದೊಡ್ಡ ಪ್ರಮಾಣದಲ್ಲಿ ಯುವ ಸಮೂಹ ಸರ್ಕಾರದ ವಿರುದ್ಧ ನಿಲ್ತು, ಸರ್ಕಾರವನ್ನು ಬೀಳಿಸ್ತು. ಅವರೇ ಮತ್ತೆ ಹೊಸದಾಗಿ ಸರ್ಕಾರ ರಚನೆ ಮಾಡ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಈ ಡಾಟಾ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಕೂಡ ಇವತ್ತು ಒಂದು ವೆಪನ್, ಮಿಲಿಟರಿ ವೆಪನ್ ಥರ ಕೆಲಸ ಮಾಡುತ್ತದೆ. ಹಾಗಾಗಿ ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರಗಳು, ಇವತ್ತಿನ ನಮ್ಮ ಕೇಂದ್ರ ಸರ್ಕಾರ ಏನಿದೆ ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಲೋಚನೆ ಮಾಡಿದೆ, ಹೆಜ್ಜೆಯನ್ನು ಇಡ್ತಾ ಇದೆ. ಬೇರೆಯವರು ತಿಳ್ಕೊಂಡಷ್ಟು ಸುಲಭದಲ್ಲಿ ನಮ್ಮನ್ನು ಮಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಬದಲಾಗುತ್ತಿರುವ ಭಾರತ. ಇದೆಲ್ಲಕ್ಕೂ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಾನು ಈಗಾಗಲೇ ಹೇಳಿದೆ, ನಮ್ಮ ವ್ಯವಸ್ಥೆಗಳೆಲ್ಲ ಕುಸಿತಾ ಇದ್ದಾವೆ ಇವತ್ತಿನ ದಿನಗಳಲ್ಲಿ. ಕೌಟುಂಬಿಕ ವ್ಯವಸ್ಥೆನಲ್ಲಿ ಒಂದು ವಿಕೃತಿ ಉಂಟಾಗ್ತಾ ಇದೆ. ಕುಟುಂಬ ಅನ್ನುವಂಥದ್ದು ನಶಿಸಿ ಹೋಗ್ತಾ ಇದೆ. ಮುಂದಿನ ಮಕ್ಕಳುಗಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಕೆಲಸ ಕೆಲವರ ಗುತ್ತಿಗೆ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬರ ಕರ್ತವ್ಯ. ಅದನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ನಾವಂತೂ ಯುದ್ಧಕ್ಕೆ ಗನ್ ಹಿಡ್ಕೊಂಡು ಹೋಗೋದಕ್ಕಾಗಲ್ಲ, ಬಿಕಾಸ್ ನಾವೇನು ಮಿಲಿಟರಿಯ ವ್ಯಕ್ತಿಗಳಲ್ಲ. ಆದರೆ ಜನಸಾಮಾನ್ಯರು, ಸಿಟಿಸನ್ಸು, ಯುವಕರು ಏನು ಮಾಡ್ಬೋದು? ನಮ್ಮ ಮನೆಯನ್ನು ನಾವು ಗಟ್ಟಿಯಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಕುಟುಂಬವನ್ನು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಆ ಕುಟುಂಬ ದೇಶದ ಬಗ್ಗೆ ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಐಡೆಂಟಿಟಿ ಏನು ಅನ್ನುವಂಥದ್ದನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದೆಲ್ಲದಕ್ಕೂ ಹೆಚ್ಚಾಗಿ ಆತ್ಮನಿರ್ಭರತೆ ಅನ್ನುವಂಥದ್ದನ್ನು ನಾನು ಹೇಳಿದೆ. ಸ್ವದೇಶಿ ವಿಚಾರದಲ್ಲಿ ನಾವು ಇನ್ನೂ ಹೆಚ್ಚಿನ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಸ್ವದೇಶಿ ಅಂದ ತಕ್ಷಣ ಕೇವಲ ವಿದೇಶಿ ಎಕ್ವಿಪ್ಮೆಂಟ್ಸ್ಗಳು ನಮ್ಮ ಕೈಯಲ್ಲಿದೆ ಅನ್ನೋದಕ್ಕೆ ಮಾತ್ರ ಸ್ವದೇಶಿ ಅಂತಲ್ಲ, ನಮ್ಮ ವಿಚಾರಗಳು ಕೂಡ ಸ್ವದೇಶಿ ಆಗಬೇಕು. ನಮ್ಮ ನೀತಿ ನಡವಳಿಕೆಗಳು ಕೂಡ ಸ್ವದೇಶಿ ಆಗಬೇಕು. ನಮ್ಮ ಎಜುಕೇಷನ್ ಸಿಸ್ಟಮ್ ಸ್ವದೇಶಿ ಆಗಬೇಕು. ನಮ್ಮ ಕೋರ್ಟು ಕಚೇರಿಗಳು ಸ್ವದೇಶಿ ಆಗಬೇಕು. ನಮ್ಮ ಆಲೋಚನೆಗಳು ಸ್ವದೇಶಿ ಆಗಬೇಕು. ನಾವು ತುಂಬ ಸಂದರ್ಭದಲ್ಲಿ ಹೇಳ್ತೀವಿ, ಮೊದಲು ನಾವು ಕೊಲೊನೈಸೇಷನ್ನಲ್ಲಿದ್ವಿ, ವಸಾಹತುಶಾಹಿನಲ್ಲಿ. ನಂತರ ನಮ್ಮಲ್ಲಿ ಇರ್ತಕ್ಕಂತಹ ವಸಾಹತುಶಾಹಿ ಮನಸ್ಸಿನಲ್ಲಿರ್ತಕ್ಕಂತಹ ವಸಾಹತುಶಾಹಿ ಇನ್ನೂ ಹೋಗಿಲ್ಲ. ಬ್ರಿಟಿಷರ ಪಳೆಯುಳಿಕೆಗಳು ಇನ್ನೂ ಉಳ್ಕೊಂಡೇ ಬಿಟ್ಟಿದ್ದಾವೆ. ಆ ಒಂದು ಪಳೆಯುಳಿಕೆಗಳಿಂದ ಬರಬೇಕಾಗಿದೆ. ಆ ಕಾರಣಕ್ಕಾಗಿ ಡಿಕಾಲೊನೈಸೇಷನ್ ಆಗಬೇಕು ಅನ್ನುವಂತಹ ಮಾತುಗಳನ್ನು ನಾವು ಹೇಳ್ತಾನೇ ಇರ್ತೀವಿ. ಆದರೆ ಡಿಕಾಲೊನೈಸೇಷನ್ ಅಲ್ಲ, ಡಿಕಾಲೊನೈಸೇಷನ್ಗೆ ಪರ್ಯಾಯವಾಗಿ ವಿಶ್ವದ ಡೀಪ್ ಸ್ಟೇಟ್ಗಳು ಇವತ್ತು ರೀಕಾಲೊನೈಸೇಷನ್ ಮಾಡುವುದಕ್ಕಾಗಿ ಹೊರಟಿದ್ದಾವೆ. ಆದ್ದರಿಂದ ಜಾಗೃತಿ ಅನ್ನುವಂಥ ವಿಚಾರ ಇದೆಯಲ್ಲ, ಸದಾಕಾಲ ಇರಲೇಬೇಕು. ಅದು ನಮ್ಮ ಲಿಬರ್ಟಿಗೆ ನಾವು ಕೊಡಬೇಕಾದಂಥ ಒಂದು ಮೌಲ್ಯ. ನಮಗೆ ಸ್ವಾತಂತ್ರ್ಯ ಬೇಕು ಅಂತಂದರೆ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಗಟ್ಟಿಯಾಗಿ ನಮ್ಮ ವಿಚಾರಗಳಿಗೆ ಹಿಡಿತದಲ್ಲಿ ನಿಲ್ತಕ್ಕಂಥ ಸ್ಥಿತಿ ಇರಬೇಕು. ಅದು ಆಗಬೇಕು ಅಂತಂದರೆ ನಾವು 5 ವಿಚಾರಗಳನ್ನು ಗಮನಿಸಲೇಬೇಕು. ಕೇವಲ ಒಂದು ದೇಶ ಎಜುಕೇಷನ್ ಸಿಸ್ಟಮ್ ಮೇಲೆ ನಿಂತಿಲ್ಲ, ವ್ಯಕ್ತಿಯ ಮೇಲೂ ನಿಂತಿದೆ.
ಸತ್ಯದ ಆಧಾರದ ಮೇಲೆ ನಿಂತಿದೆ. ಸತ್ಯದ ಆಧಾರ ಹೇಗೆ ಅಂತ ಕೇಳಿದರೆ ಅದು ಸಂಸ್ಕಾರದ ಮೂಲಕ ಬರ್ತಕ್ಕಂಥದ್ದು, ನಮ್ಮ ಧರ್ಮದ ಮೂಲಕ ಬರ್ತಕ್ಕಂಥದ್ದು. ಧಾರ್ಮಿಕತೆ ಅನ್ನುವಂಥದ್ದು ಕೇವಲ ರಿಚುವಲ್ ಮಾತ್ರ ಅಲ್ಲ, ದೇವರ ಪೂಜೆ ಮಾತ್ರ ಅಲ್ಲ, ಕೇವಲ ಸಂಪ್ರದಾಯಗಳ ಆಚರಣೆ ಮಾತ್ರ ಅಲ್ಲ, ಅದು ಒಂದು ಮೌಲ್ಯದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು. ಅದಕ್ಕೆ ಒಂದು ಸಣ್ಣ ಒಂದು ಶ್ಲೋಕ ಇದೆ, ಅದನ್ನು ಹೇಳ್ತೀವಿ, ಅಹಿಂಸಾ ಸತ್ಯಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಅಂತ ಹೇಳಿದರು ನಮ್ಮ ಹಿಂದಿನವರು ಋಷಿಗಳು. ಅಂದರೆ ಈ ಮೌಲ್ಯಗಳೇನಿದೆ, ಆ ಮೌಲ್ಯಗಳನ್ನು ನಾವು ಹೆಚ್ಚು ಹೆಚ್ಚು ಅಳವಡಿಸಿಕೊಳ್ಳುವುದರ ಮೂಲಕ ಇಡೀ ರಕ್ಷಣಾ ವ್ಯವಸ್ಥೆಗೆ ಸಾಥ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಅಹಿಂಸೆ ಅಂತಂದ್ರೆ ಏನು? ಮಿಲಿಟ್ರಿ ಅವರು ಮಾತನಾಡಬೇಕಾದ್ರೆ ಇಂದೇನು ರೀ ಅಹಿಂಸೆ ಅಂತ ಕೇಳ್ಬೋದು ನೀವು. ಅಹಿಂಸೆ ಅಂತಂದರೆ ನಮ್ಮ ಎಲ್ಲ ವಿಚಾರಗಳಲ್ಲಿ ಅಹಿಂಸೆ ಇರಬೇಕು. ಸತ್ಯದ ಆಧಾರದ ಮೇಲೆ ನಿಲ್ಲಬೇಕು. ಅಸ್ತೇಯಂ, ಬೇರೆಯವರನ್ನದನ್ನು ಕಳ್ತನ ಮಾಡಬಾರ್ದು, ಅಂದರೆ ಬೇರೆಯವರ ವಸ್ತುಗಳನ್ನು ನಾವು ತೆಗೆದಿರ್ತಕ್ಕಂಥ ಕೆಲಸ ಮಾಡಬಾರ್ದು. ಶೌಚಂ, ಶುಚಿಯಾಗಿರಬೇಕು. ಬಸವಣ್ಣವ್ರು ಹೇಳಿದ್ರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ. ಅವೆರಡೂ ನಮ್ಮಲ್ಲಿ ಆಗಬೇಕಾಗಿದೆ. ನಮ್ಮ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡ್ಕೊಳ್ತಾ ಜಿರಳೆಗಳು ಜಾಸ್ತಿ ಬರದೇ ಹೋದಾಗೆ, ತಿಗಣೆಗಳು ಜಾಸ್ತಿ ಬರದೇ ಹೋದಾಗೆ ಮುಂದುವರಿಬೇಕಾದಂತಹ ಕರ್ತವ್ಯ ನಮ್ಮದು ಇದೆ ಅನ್ನೋದನ್ನು ಹೇಳೋದ್ರ ಮೂಲಕ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ.